ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಕರ್ನಾಟಕ ರಾಜ್ಯದಲ್ಲಿ ಅನೇಕ ದಿನಗಳಿಂದ SIR ಪ್ರಕ್ರಿಯೆ ನಡೀತಾ ಇದೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ 2026. ಯಾರ್ಯಾರು ವಲಸೆ ಹೋಗಿದ್ದಾರೆ, ಯಾರು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ, ಯಾರ್ಯಾರು ಅನರ್ಹರಿದ್ದಾರೆ, ಅವರನ್ನು ಪಟ್ಟಿಯಿಂದ ಹೊರಗಿಡಬೇಕು ಅನ್ನುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಾ ಇರೋದು. ಇವತ್ತು 6ನೇ ತಾರೀಕು, ಇನ್ನೆರಡು ದಿನಗಳ ಅವಕಾಶ ಮಾತ್ರ ತಮ್ಮ ಅರ್ಜಿಗಳನ್ನು ತಮ್ಮ BLOಗಳಿಗೆ ಕೊಡೋದಕ್ಕೆ ಅವಕಾಶ ಇದೆ. ಇವೆಲ್ಲದರ ನಡುವೆ 1,10,00,000 ಜನ ಮತದಾರರು ಕರ್ನಾಟಕದಲ್ಲಿ ಮತದಾರ ಪಟ್ಟಿಯಿಂದ ಔಟ್ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕರ್ನಾಟಕದಲ್ಲಿ 5,54,00,000 ಮತದಾರರಿರುವಂತಹ ಕರ್ನಾಟಕದಲ್ಲಿ 20% ಮತದಾರರು ಮತದಾರರ ಪಟ್ಟಿಯಿಂದ ಔಟ್ ಆಗ್ತಾರಾ ಅನ್ನುವಂತಹ ವಿಚಾರಗಳು. ಅದಕ್ಕಾಗಿ ASDDO ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಏನಿದು ASDDO? ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿತ್ತು. ಎಲ್ಲೆಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದೆ ಅಲ್ಲಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮತದಾರರ ಕೈ ಬಿಟ್ಟಿದ್ದನ್ನು ಕೂಡ ನೋಡಿದ್ದೀವಿ. ಇದಕ್ಕೆ ಹಾಲಿ ಆಡಳಿತ ಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧ ಮತ್ತು BJPಯ ವಿರುದ್ಧವೂ ಕೂಡ ಆಕ್ಷೇಪವನ್ನು ಸಲ್ಲಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಿದ್ದನ್ನು ಕೂಡ ನೋಡಿದ್ದೀವಿ. ಹಾಗಾದರೆ ಏನಿದು? ಕರ್ನಾಟಕದಲ್ಲಿ 1.10 ಕೋಟಿ ಮತದಾರರು ಔಟ್ ಆಗ್ತಾ ಇರೋದು. ಇದಕ್ಕೆ ಆಕ್ಷೇಪಗಳೇನಿದೆ? ಹೊರಗಡೆ ಏನಾದರೂ ಹೋಗ್ತಾರಾ? ಒಳಗಡೆ ಬರೋದಕ್ಕೆ ಅವರುಗಳಿಗೆ ಏನಾದರೂ ಅವಕಾಶ ಇದೆಯಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಆಪರೇಷನ್ SIR 1 ಕೋಟಿ ಡಿಲೀಟ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಈ ಪರಿಷ್ಕರಣೆಯಲ್ಲಿ 1,10,00,000 ಮತದಾರರು ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯಿಂದ ಔಟ್ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ಆಗ್ತಾ ಇರೋದು. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಅವರ ಮಾಹಿತಿಯ ಪ್ರಕಾರ ಇದೆಲ್ಲವೂ ಕೂಡ ಆಗ್ತಾ ಇರೋದು. ಅವರೊಂದು ಅಂಕಿ ಸಂಖ್ಯೆಯನ್ನು ಕೊಟ್ಟರು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಸ್ಫೋಟಕ ವಿಚಾರಗಳು ಬಂದಿರೋದು, ಮತದಾರರ ಹೆಸರು ರದ್ದಾಗ್ತಾ ಇರೋದು ಭಾರಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸಹಜವಾಗಿ ಅರ್ಹ ವ್ಯಕ್ತಿಯೊಬ್ಬರಿಗೆ ಚುನಾವಣೆಯಲ್ಲಿ ಮತದಾನ ಮಾಡೋ ಹಕ್ಕಿದೆ. ಆ ಹಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಚರ್ಚೆ ಇದು. ಉತ್ತರ ಪ್ರದೇಶದಲ್ಲಿ 2 ಕೋಟಿ ಮತದಾರರು ಡಿಲೀಟ್ ಆಗಿದ್ದಾರೆ. ಮೊನ್ನೆ ಅಷ್ಟೇ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದಂಥ ವೆಸ್ಟ್ ಬೆಂಗಾಲ್ 90 ಲಕ್ಷ ಜನ ಮತದಾರರು ಔಟ್ ಆಗಿರೋದು. ಇದೀಗ ನಮ್ಮಲ್ಲಿ 1.10 ಕೋಟಿ. ನಾನು ಅವಾಗಲೇ ಹೇಳಿದೆ, ಕರ್ನಾಟಕದ ಒಟ್ಟು ಮತದಾರರ ಸಂಖ್ಯೆ 5.54 ಕೋಟಿ. ಅಂದರೆ 5,54,00,000 ಜನ ಮತದಾರರಿದ್ದಾರೆ. ಅದರ ಪೈಕಿ 1,10,00,000 ಜನ, 20%. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತಲಿನ 4 ಜಿಲ್ಲೆಗಳ ಮತದಾರರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಎನ್ನುವಂತಹ ವಿಚಾರಗಳು ಹೊರಗಡೆ ಬರ್ತಾ ಇದೆ. ನಾನು ಅವಾಗಲೇ ಹೇಳಿದೆ, 1,10,00,000 ಜನ ಮತದಾರರನ್ನ ಒಂದು 4-5 ವರ್ಗೀಕರಣ ಮಾಡಲಾಗಿದೆ. ASDDO ಅಂತ ಕರೆದಿದ್ದಾರೆ ಅದನ್ನು. ಒಂದು ಅಬ್ಸೆಂಟ್ ಆದವರು, ಗೈರಾದವರು, ಶಿಫ್ಟೆಡ್ ಸ್ಥಳಾಂತರ ಆದವರು, ಡೆಡ್ ಅಂದರೆ ಮೃತಪಟ್ಟವರು, ಡೂಪ್ಲಿಕೇಟ್ ನಕಲಿ ಮತ್ತು ಇತರೆ. ಈ ರೀತಿಯಾಗಿ ವರ್ಗೀಕರಣವನ್ನು ಮಾಡಿಕೊಂಡು ಆ ವರ್ಗೀಕರಣದಲ್ಲಿ ಇರುವವರ ಮತದಾರರ ಸಂಖ್ಯೆ 1,10,00,000. ಯಾರೋ ವಲಸೆ ಕಾರಣಕ್ಕಾಗಿ ಸ್ಥಳಾಂತರ ಆಗಿದ್ದಾರೆ, ಆ ಕಾರಣಕ್ಕಾಗಿ ಯಾರೋ BLOಗಳಿಗೆ ಈ ತನಕವೂ ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ, ಅಂಥವರ ಪ್ರಮಾಣ ಇದೆ. ಮೃತಪಟ್ಟುಬಿಟ್ಟಿದ್ದಾರೆ, ಈಗಾಗಲೇ ಡೆತ್ ಆಗಿಬಿಟ್ಟಿದ್ದಾರೆ ಅವರು. ಇದರ ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರುವಂತಹ ಚರ್ಚೆ ಈ ಡೂಪ್ಲಿಕೇಟ್ ವೋಟರ್ಸ್ ಅಂತ. ನಕಲಿ ಮತ್ತು ಇತರೆ ಅನ್ನುವಂಥ ಒಂದು ವರ್ಗ ಇದೆ. ಆ ವರ್ಗದ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ 1,10,00,000 ಜನ ಮತದಾರರು ಸಂಪೂರ್ಣವಾಗಿ ಔಟಾ? ಇಲ್ಲ, ಇವರಿಗೆ ಅವಕಾಶಗಳು ಖಂಡಿತವಾಗಿ ಇದೆ. ಅರ್ಹ ಮತದಾರರು ತಮ್ಮ ಹೆಸರನ್ನು ಮರು ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಇದೀಗ ಅವಕಾಶಗಳಿರೋದು.
ಶಾಶ್ವತವಾಗಿ ಸ್ಥಳಾಂತರವಾದವರು, ಮೃತಪಟ್ಟವರು, ಪತ್ತೆಯಾಗದವರು ಅಥವಾ ಗೈರಾದವರು, ಬೇರೆ ಕಡೆ ನೋಂದಣಿ ಮಾಡಿಕೊಂಡವರು ಅಥವಾ ಇತರೆ ವರ್ಗದವರು. ಈಗಾಗಲೇ ಚುನಾವಣಾ ಆಯೋಗ ಒಂದು ಡೆಡ್ಲೈನ್ ಕೊಟ್ಟಿದೆ, ಒಂದು ಸಮಯವನ್ನು ಕೊಟ್ಟಿದೆ. ಆಗಸ್ಟ್ 8ನೇ ತಾರೀಕಿಗೆ ತಮ್ಮ ಬೂತ್ ಮಟ್ಟದ ಅಧಿಕಾರಿಯನ್ನು BLOಗಳನ್ನು ಸಂಪರ್ಕ ಮಾಡಿ 2002ರಲ್ಲಿ ಮತದಾನ ಮಾಡಿದರೆ ಅಥವಾ 2002ರಲ್ಲಿ ಮತದಾನ ಮಾಡದೇ ಇದ್ದಿದ್ದರೆ ಅವರ ಪೋಷಕರು, ತಂದೆ ತಾಯಿ ಅಥವಾ ಅವರು ಯಾರದ್ದಾದರೂ ಒಬ್ಬರ ದಾಖಲೆಗಳನ್ನು ಆ ಫಾರ್ಮ್ನಲ್ಲಿ ಫಿಲಪ್ ಮಾಡಿ ಕೊಡಬೇಕಾಗುತ್ತೆ. ಆ ಮುಖಾಂತರ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಅಂದರೆ 8ನೇ ತಾರೀಕಿನ ತನಕ. ಒಂದು ವೇಳೆ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ, ಕರಡು ಪಟ್ಟಿಯಲ್ಲಿ ಹೆಸರು ಕೂಡ ಹೊರಗಡೆ ಹೋಗಿದ್ರೆ ಆಗ ನಿಗದಿತ 11 ಅಧಿಕೃತ ದಾಖಲೆಗಳಲ್ಲಿ ಒಂದನ್ನು ಲಗತ್ತಿಸಿ ಫಾರ್ಮ್ 6 ಅದನ್ನು ಕೊಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಆಗಸ್ಟ್ 17ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಆ ಕರಡು ಮತದಾರರ ಪಟ್ಟಿಯ ತದನಂತರ ಸೆಪ್ಟೆಂಬರ್ 16ರ ತನಕ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19, 2026ರಂದು ಪ್ರಕಟ ಆಗುತ್ತೆ. ಆದರೆ ನಮಗೆ ಸಮಯ ಅವಕಾಶ ಇರುವುದು ಫಸ್ಟ್ BLOಗಳನ್ನು ಸಂಪರ್ಕ ಮಾಡೋದಕ್ಕೆ, ನಮ್ಮ ಅರ್ಜಿಗಳನ್ನು ಕೊಡೋದಕ್ಕೆ 8ನೇ ತಾರೀಕು. ಅದಾದ ನಂತರ 17ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಪ್ರಕಟ. ಅಲ್ಲೇನಾದರೂ ವ್ಯತ್ಯಾಸಗಳಾಗಿದ್ದರೆ ಒನ್ಸ್ ಅಗೇನ್ ನಾವಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಕೆ ಮಾಡಬಹುದು. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಇದೀಗ ನೋಡಿ, ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ನೀವು 2023 ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಾರ್ಜಿನ್ಗಳಲ್ಲಿ ಶಾಸಕರು ಗೆದ್ದಿದ್ದನ್ನು ನೋಡಿದ್ದೀವಿ. 5,000 ಗೆದ್ದಿದ್ದಾರೆ, 2,000ದಲ್ಲಿ ಗೆದ್ದಿದ್ದಾರೆ, 3,000ದಲ್ಲಿ ಗೆದ್ದಿದ್ದಾರೆ, ಕೆಲವೊಂದಿಷ್ಟು ಕಡೆ 100ರ ಆಸುಪಾಸಿನಲ್ಲೂ ಕೂಡ ಗೆದ್ದಿರೋದನ್ನು ನೋಡಿದ್ದೀವಿ. ಈ ರೀತಿಯಾಗಿ 1,10,00,000 ಮತದಾರರನ್ನು ನೀವು ಏಕಾಏಕಿಯಾಗಿ ಔಟ್ ಏನಾದರೂ ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ಅದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಗಳಿದೆ. ಹೀಗೆ ಹೋಗಿಬಿಟ್ಟರೆ ಅದು ಆಡಳಿತ ಪಕ್ಷಗಳ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಎನ್ನುವಂತಹ ಆಕ್ಷೇಪಣೆಗಳು ದೊಡ್ಡ ಮಟ್ಟದಲ್ಲಿ ಇರೋದು. ಹಾಗಾದರೆ ಏನಾಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ನಮಗೆ SIR ಅಂದ್ರೆ ನಮಗೆ ಇಷ್ಟು ದಿನ ಬಂದಿಲ್ಲ ನನಗೆ, ಆದರೆ ಅರ್ಧ ಜನಕ್ಕೆ ಬಂದಿದ್ದು ಸರ್. ಅರ್ಧ ಜನಕ್ಕೆ ಬಂದಿರುವಾಗ ಸ್ವಲ್ಪ ಜನ ಕೆಲಸಕ್ಕೆಲ್ಲ ಹೋಗಿದ್ರು ಸರ್. ಇರುವಂತ ಮಕ್ಕಳ ಕೈಯಲ್ಲಿ, ಅವ್ರವ್ರ ಮಕ್ಕಳ ಕೈಯಲ್ಲಿ ಒಂದೊಂದು ಸೈನ್ ಹಾಕ್ಸ್ಕೊಂಡು ಹೋದ್ರು ಸರ್. ಮಕ್ಕಳ ಕೈಯಲ್ಲಿ, ಇಲ್ಲಾಂದ್ರೆ ಒಂದು ಅಜ್ಜಿ ಕೈಯಲ್ಲಿ ಎಲ್ಲ ಸೈನ್ ಹಾಕೊಂಡು ಹೋದ್ರು ಸರ್. ಆಮೇಲೆ 2ರಲ್ಲಿ ಒಂದು ಅವರಿಗೆ ಹಂಗೆ ಕೊಟ್ಟೋದ್ರು, ಇದು ಸೈನ್ ಮಾಡಿ, ಇನ್ನೊಂದು ಸೈನ್ ಮಾಡಿ ಅವರೇ ತಗೊಂಡೋದ್ರು ಸರ್. ಆಮೇಲೆ ಸಿಕ್ಕದವರಿಗೆ ನೀವು ನಿಮ್ದು ಇಲ್ಲಿ ಬಂದಿಲ್ಲ, ನೀವು ಒಂದ್ಸತಿ ನಿಮ್ದು ಮಂಡಳದಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲಾಂದ್ರೆ ತಹಶೀಲ್ದಾರ್ ಆಫೀಸಿಗೆ ಹೋಗಿ, ಇಲ್ಲಾಂದ್ರೆ ನೀವು ಫಸ್ಟ್ ಯಾವ ತೋಟ ಕೆಲಸದಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು ಅಲ್ಲಿ ಹೋಗಿ ನೀವು ಒಂದ್ಸತಿ ಕೇಳಿ ನೋಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾವು ಒಂದು ವಾರಕ್ಕೆ 2 ಕೆಲಸ ಮಾಡಿದ್ರೆ ಇನ್ನು 3-4 ದಿವಸ ಓಡಾಡಿದೆ ಸರ್ ಹೋಗಿ. ಸರ್ ಹೌದು ಸರ್. ಹೌದು ಸರ್. ನಮಗೆ ಇವಾಗ ವೋಟರ್ ಲಿಸ್ಟ್ ಇದ್ರೆ ಮಾತ್ರ ನಮ್ದು, ಇವಾಗ ನಮ್ ಇದ್ರಲ್ಲಿ ನಮ್ಮ ಹಕ್ಕು ಇದೆ ಅಂತ ಹೇಳ್ತಾರೆ. ಹೌದು ಸರ್, ಹಕ್ಕು. ಅನ್ಸುತ್ತೆ ಮತದಾರರನ್ನ ಆದಷ್ಟು ಕಡಿಮೆ ಮಾಡಿ, ಯಾರು ಮೌಢ್ಯವನ್ನು ಬೆಳೆಸುವಂಥವ್ರು, ಮನುವಾದಿಗಳು ಮತ್ತು ಶ್ರೀಮಂತಿಕೆಯನ್ನು ಇಷ್ಟಪಡುವಂಥವ್ರು, ಈ ಬಂಡವಾಳಶಾಹಿಗಳು, ಅಧಿಕಾರಶಾಹಿಗಳನ್ನು ಇಷ್ಟಪಡುವಂಥವ್ರು ಅವ್ರು ಮಾತ್ರ ಇಲ್ಲಿರಬೇಕು. ಬಾಕಿಯವರೆಲ್ಲ ದುಡಿದು ಮುಂತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಬೇರೆ ಏನು ಮುಂದೆ ಹೋಗಬಾರ್ದವು. ಆ ರೀತಿ ಆಗಬೇಕಂದ್ರೆ ಅವ್ರು ಎಲ್ಲರ ಒಂದು ಬಾಲ ಕಟ್ ಮಾಡಬೇಕು. ಅವ್ರು ಆ ಕಟ್ ಮಾಡಬೇಕಂದ್ರೆ ಇಲ್ಲಿ ಈ ರೀತಿಯಾಗಿ ಅವ್ರು ಚುನಾವಣೆಯಲ್ಲಿ ಭಾಗವಹಿಸಿಲ್ಲ ಅಂದರೆ ಅವ್ರಿಗೆ ಯಾವ ಹಕ್ಕು ಜಾಸ್ತಿ ಸಿಗಲ್ಲ. ಆ ಹಕ್ಕು ಸಿಗದೇ ಇದ್ದರೆ ಅವರು ಜೀತದೊಳಗೆ ಬಿದ್ದಿರ್ತಾರೆ. ಆಗ ಅಂಥವ್ರು ಯಾರು ಜೀತದೊಳಗಿರೋರು? ಅಲ್ಲಿ ಆದಿವಾಸಿಗಳು, ದಲಿತರು, ಮಹಿಳೆಯರು, ಈ ಬಡತನದಲ್ಲಿರುವಂಥವ್ರು, ಅವರಿಗೆ ಏನು ಮಾಡೋಕ್ಕೆ ತೋಚಲ್ಲ. ಈಗ ನಮ್ಮಂಥರಿಗೆ ಅದು ಫಿಲಪ್ ಮಾಡೋಕ್ಕಾಗ್ತಿಲ್ಲ. ಆ ರೀತಿ ಮಾಡಿ ಈ ದೇಶವನ್ನು ಒಂದು ಹಳೆಯ ಕಾಲಕ್ಕೆ, ಒಂದು 200 ವರ್ಷ ಹಿಂದಿನ ಕಾಲಕ್ಕೆ ತಗೊಂಡು ಹೋಗೋದಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೆ ಎನ್ವಿರೇಷನ್ ಫಾರ್ಮ್ ಏನು ಇದೆ ಅದು ನನ್ನ ಫಾರ್ಮ್ ನಾನು ಫಿಲಪ್ ಮಾಡಿಲ್ಲ. ಯಾಕಂದರೆ BLOಗಳು ನನ್ನ ಫಾರ್ಮ್ನ ಫಿಲಪ್ ಮಾಡಿದ್ದಾರೆ, ನಾನು ಅದಕ್ಕೂ ಸೈನೂ ಹಾಕಿಲ್ಲ. ಇನ್ನು ನನ್ನ ಇದರಲ್ಲಿ ನನ್ನ ಸಂಬಂಧಿಕರು ಯಾರು ಸೈನ್ ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ, ಅದರ ಬಗ್ಗೆನೂ ಮಾಹಿತಿ ಇಲ್ಲ. ಮತ್ತು ಇವರು ಎನ್ವಿರೇಷನ್ ಫಾರ್ಮ್ ಫಿಲಪ್ ಮಾಡುವಾಗಲೂ ಇಲ್ಲಿ 2002ರಲ್ಲಿ ಓಟ್ ಹಾಕ್ಬೇಕಿದ್ದನ್ನ ಇಲ್ಲಿ ಫಿಲಪ್ ಮಾಡಬೇಕಿತ್ತು. ಅವರು ಬರೀ ಇಲ್ಲಿ ಆಧಾರ್ ನಂಬರ್ ಮತ್ತೆ ಫೋನ್ ನಂಬರ್, ಅವ್ರ ತಂದೆ ತಾಯಿ ಹೆಸರು ಈ ತರ ತುಂಬಿ ಹೋಯ್ತಿದ್ದಾರೆ. ಇದರಿಂದ ನಮ್ಮ ಮತ ಏನಾಯ್ತಿದೆ, ರದ್ದಾಗೋ ಚಾನ್ಸಸ್ ಇದೆ. ಇದಕ್ಕೆಲ್ಲ ಸರ್ಕಾರ ಅಲ್ವಾ ಹೊಣೆ ಆಗೋದು? ಇದಕ್ಕೆ ಮುಂದಕ್ಕೆ ನಾವ್ ಏನ್ ಮಾಡ್ಬೇಕು ಈ ತರ ಆದ್ರೆ? ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಸರ್, SIRನ ರದ್ದು ಮಾಡಬೇಕು. ನಮಗೆ ಆದಿವಾಸಿ ಜನಾಂಗ ಮತ್ತು ಇನ್ನಿತರ ಜನಾಂಗಗಳು ಇದ್ದಾರೆ, ಅಲ್ಪಸಂಖ್ಯಾತರು ಇದ್ದಾರೆ, SC ST ಅವರು ಇದ್ದಾರೆ, ಬೇರೆ ಜನಗಳು OBC ಇದ್ದಾರೆ. ಏನಂತ ಹೇಳಿದ್ರೆ ಅವರಿಗೆ SIRನ ರದ್ದು ಮಾಡಬೇಕು.
ಅವರಿಗೆ ಒಂದು ಮನಸ್ಸಲ್ಲಿ ಏನಂತ ಹೇಳಿದ್ರೆ ನಾವು ಈ ದೇಶದವರು ಪ್ರಜೆಗಳಲ್ಲ ಅಂತ ಅವ್ರಿಗೆ ಆಗ್ಬಿಟ್ಟಿದೆ. ಅವ್ರಿಗೆ ಏನಂತ ಹೇಳಿದ್ರೆ ನಾವು ಹೋರಾಟ ಮಾಡ್ತಿದ್ವಿ, ಭೂಮಿಗಾಗಿ ನಾವು ಹೋರಾಟ ಮಾಡ್ತಿದ್ವಿ. ಮೊನ್ನಪ್ಪ ಸರ್ ಅಂತೇಳಿ ನೇತೃತ್ವದಲ್ಲಿ, ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಕುಂಬೂರು ವೇದಿಕೆ ಅಲ್ಲಿ. ಎಸ್, ನೀವು ಸಾರ್ವಜನಿಕರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ನಾನು ಆವಾಗಲೇ ಹೇಳಿದೆ, ಕರ್ನಾಟಕದಲ್ಲಿ 1,10,00,000 ಜನ ಮತದಾರರು ಔಟ್ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಕರ್ನಾಟಕಕ್ಕಿಂತ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥದ್ದೊಂದು ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದೆ. ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಮತದಾರರು ಔಟ್ ಆದರು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ 2,02,00,000 ಅತಿ ಹೆಚ್ಚು. ಉತ್ತರ ಪ್ರದೇಶ ದೊಡ್ಡ ರಾಜ್ಯ. ಇಂತಹ ರಾಜ್ಯದಲ್ಲಿ 2,02,00,000. 2027ರಲ್ಲಿ ಅಲ್ಲಿ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆಯಷ್ಟೇ ಚುನಾವಣೆ ಆಯಿತು, 89 ಲಕ್ಷ ಜನ ಮತದಾರರು ಔಟ್ ಆಗಿರೋದು. ಬಿಹಾರದಲ್ಲಿ ಮೊನ್ನೆ ಚುನಾವಣೆ ಆಯಿತು, 65 ಲಕ್ಷ ಜನ ಔಟ್ ಆಗಿರೋದು. ಮಧ್ಯಪ್ರದೇಶದಲ್ಲಿ 32,04,000 ಜನ, ಅಂದರೆ 32.4 ಲಕ್ಷ ಈ ಪರಿಪ್ರಮಾಣದಲ್ಲಿ ರದ್ದಾಗಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ಜೊತೆಗೆ ಯಾವ್ಯಾವ ಕಾರಣಕ್ಕಾಗಿ ಗೈರು ಮತ್ತು ನಾಪತ್ತೆ ಆಗಿರೋ ಕಾರಣಕ್ಕಾಗಿ 16.27 ಲಕ್ಷ, ಇದು ಕರ್ನಾಟಕದ ಡೀಟೇಲ್ಸ್. ಇದು ಕರ್ನಾಟಕದ ಡೀಟೇಲ್ಸ್. 1,10,00,000 ಜನ ಮತದಾರರ ಪೈಕಿ ಗೈರಾದವರೆಷ್ಟು? 16,27,000. ಶಾಶ್ವತ ಸ್ಥಳಾಂತರ ಹೊಂದಿದವರು ಯಾರು? 66,62,000 ಇದೆ. ಮೃತಪಟ್ಟವರು 16,31,000. ಬೇರೆ ಕಡೆ ನೋಂದಣಿ ಮಾಡಿಕೊಂಡವರು 6,90,000. ಮತ್ತು ಇತರೆ ಕೆಟಗರಿ ಅಂತ ನಾನು ಆವಾಗಲೇ ಹೇಳಿದೆ 4,85,000 ಇರೋದು. ಇದನ್ನು ನೀವು ಒಟ್ಟಾರೆ ಕ್ಯಾಲ್ಕುಲೇಷನ್ ಮಾಡಿದಾಗ 1,10,00,000 ಆಗುತ್ತೆ. 1,10,00,000 ಈ ಅಸ್ಡೋ ನಾನೇನು ಹೇಳಿದೆ, ASDDO ಅಂತ ಏನು ಮಾಡ್ಕೊಂಡಿದ್ದಾರೆ ಅದು ಸಂಪೂರ್ಣ ಡೀಟೇಲ್ಸ್ ಇದೆ ಇಲ್ಲಿ. ಅಂದರೆ ಈ SIR ಪ್ರಕ್ರಿಯೆಯಿಂದನೇ ದೂರ ಉಳಿದು ಬಿಟ್ಟಿದ್ದಾರೆ. ಈ ತನಕವೂ ಕೂಡ ಎನ್ಯುಮರೇಷನ್ ಫಾರ್ಮನ್ನು BLOಗಳಿಗೆ ಕೊಟ್ಟಿಲ್ಲ, ಯಾವುದೂ ಕೂಡ ಆಗಿಲ್ಲ. ಅದು 16,27,000 ಇದೆ. ಶಾಶ್ವತವಾಗಿ ಸ್ಥಳಾಂತರ. ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಮೊದಲಿದ್ದವರು ವೋಟರ್ ID-ಯನ್ನು ಪಡೆದುಕೊಂಡಿದ್ದರು, ಆದರೆ ಅಲ್ಲಿಂದ ಆ ಸ್ಥಳವನ್ನು, ಆ ಊರನ್ನು ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದರು ಅಂತ ಇಟ್ಕೊಳ್ಳಿ. ಶಾಶ್ವತವಾಗಿ ವಲಸೆ ಬಂದುಬಿಟ್ಟಿದ್ದಾರೆ. ಇವರ ಪ್ರಮಾಣ 66,62,000 ಇದೆ. ಮೃತಪಟ್ಟವರು ಅಂದರೆ 2002ರಿಂದ ಇತ್ತೀಚೆಗೆ ಯಾರ್ಯಾರು ಮೃತಪಟ್ಟಿದ್ದಾರೆ ಅಥವಾ ಬೇರೆ ಬೇರೆ ಅಂಕಿ ಸಂಖ್ಯೆ ಇದೆ, 16,31,000 ಇದೆ. ಬೇರೆ ಕಡೆ ನೋಂದಣಿ ಮಾಡ್ಕೊಂಡಿರ್ತಾರೆ. ಈಗ ಅವ್ರದ್ದು ವೋಟರ್ ID ಬೇರೆ ಕಡೆ ಇರುತ್ತೆ, ಉದ್ಯೋಗದ ಕಾರಣಕ್ಕಾಗಿನೋ ಕೆಲಸದ ಕಾರಣಕ್ಕಾಗಿನೋ ಬೇರೆ ಯಾವುದೋ ಕಾರಣಕ್ಕಾಗಿ ಮತ್ತೊಂದು ಊರಿಗೆ ವಲಸೆ ಹೋಗ್ತಾರೆ. ಅಲ್ಲಿ ಅವರು ನೋಂದಣಿ ಮಾಡಿಕೊಂಡವರು 6,90,000. ಇತರೆ ಕಾರಣಕ್ಕಾಗಿ 4,85,000 ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಅಂಕಿ ಅಂಶ, ಇದು ಅಂತಿಮವಲ್ಲ. ಅಂದರೆ ಈ ಪರಿಪ್ರಮಾಣದಲ್ಲಿ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಗಳು, ಇದರಲ್ಲಿ ಬದಲಾವಣೆಗಳಾಗುತ್ತೆ. ನಾವು ಗಮನಿಸಬೇಕಾದಂತಹ ಸಂಗತಿ ಇದು. ನಾನು ಆವಾಗಲೇ ಹೇಳಿದೆ, 8ನೇ ತಾರೀಕಿನ ತನಕ ನಮಗೆ ಸಮಯವಿದೆ. ಆ ಸಮಯವನ್ನು ಬಳಕೆ ಮಾಡಿಕೊಂಡು BLOಗಳನ್ನು ಸಂಪರ್ಕ ಮಾಡಿ ನಿಮ್ಮ ಎನ್ಯುಮಿನೇಷನ್ ಫಾರ್ಮ್ಗಳನ್ನು ಕೊಡಬಹುದು. ಅದಾದ ನಂತರ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಏನು ಹೊಡೆತ ಬೀಳುತ್ತೆ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ. ಈಗ ಕಾಂಗ್ರೆಸ್ ಇಡೀ ದೇಶದಾದ್ಯಂತ ಏನು ಮಾಡ್ತಾ ಇತ್ತು ಆರೋಪ, ಮತದಾರರನ್ನು ಅತ್ಯಂತ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷಕ್ಕೆ ಉದಾಹರಣೆಗೆ ವೆಸ್ಟ್ ಬೆಂಗಾಳ ತೆಗೆದುಕೊಳ್ಳಿ. ವೆಸ್ಟ್ ಬೆಂಗಾಳಲ್ಲಿ ಪಕ್ಕದ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿದ್ದಾರೆ, ಅವರನ್ನು ತೆಗೆದು ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಈ SIR ಪ್ರಕ್ರಿಯೆ. ಯಾರ್ಯಾರು ಅನಧಿಕೃತವಾಗಿ ಬಂದು ನೆಲೆಸಿದ್ದಾರೆ, ಅವರು ಭಾರತೀಯ ಡಾಕ್ಯುಮೆಂಟ್ಸ್ಗಳನ್ನೆಲ್ಲವನ್ನು ಕೂಡ ಹೊಂದಿದ್ದಾರೆ, ಇಲ್ಲಿ ಮತದಾರರಾಗ್ಬಿಟ್ಟಿದ್ದಾರೆ, ಅಂಥವ್ರನ್ನ ಪತ್ತೆ ಹಚ್ಚಿ ಅವರನ್ನು ಹೊರಗಡೆ ಹಾಕಬೇಕು ಅಂತ. ಅದರ ವಿರುದ್ಧವಾಗಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಮಾತನಾಡಿದ್ದನ್ನು ಕೂಡ ನಾವು ನೋಡಿದ್ವಿ. ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ, ನಮ್ಮದೇ ರಾಜ್ಯದಲ್ಲಿ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿತ್ತು. ಚುನಾವಣಾ ಆಯೋಗದ ವಿರುದ್ಧವೂ ಕೂಡ ಅವರೆಲ್ಲ ಮಾತನಾಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಮಾತನಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇವೆಲ್ಲದರ ನಂತರ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, 20% ಮತದಾರರು ಪರಿಶೀಲನಾ ಪಟ್ಟಿಯಲ್ಲಿದ್ದಾರೆ. ಸದ್ಯಕ್ಕೆ ಪರಿಶೀಲನಾ ಪಟ್ಟಿಯಲ್ಲಿರೋದು ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ, ಅಂದರೆ ಅಲ್ಲಿರುವಂಥ ಒಟ್ಟಾರೆ ವೋಟರ್ಸ್ರ ಪೈಕಿ 10%. ಹರಿಯಾಣ ಮತ್ತು ಆಂಧ್ರ ಪ್ರದೇಶ 3ನೇ ಹಂತದ ಪರಿಷ್ಕರಣೆಯಲ್ಲಿ
ಹರಿಯಾಣದಲ್ಲಿ 16.4, ಆಂಧ್ರ ಪ್ರದೇಶದಲ್ಲಿ 10% ಮತದಾರರ ಹೆಸರುಗಳನ್ನು ಡ್ರಾಪ್ ಮಾಡಲಾಗಿದೆ. ತಮಿಳುನಾಡು ಮತ್ತು ಕೇರಳ, ತಮಿಳುನಾಡಿನಲ್ಲಿ ಸುಮಾರು 97.3 ಲಕ್ಷ, ಕೇರಳದಲ್ಲಿ 24 ಲಕ್ಷ, ಅಂದರೆ 8% ಮತದಾರರು. ಈ ಪರಿಪ್ರಮಾಣದಲ್ಲಿ ಆಗಿರುವಂಥ ಬೆಳವಣಿಗೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ಬ ಹೋರಾಟಗಾರರಾಗಿರುವಂಥ ಎಂ ಎನ್ ಶ್ರೀರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹನುಮೇಗೌಡರೇ, ಅನೇಕ ದಿನಗಳಿಂದ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಪರಿಶೀಲನಾ ಹಂತದಲ್ಲಿರುವುದು 1,10,00,000 ಜನ. ಔಟ್ ಆಗ್ಬೋದಾ? ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ರಾಜಕೀಯ ಆರೋಪ ಪ್ರತ್ಯಾರೋಪ ಇದೆ ಈ ಪ್ರಕರಣದಲ್ಲಿ. ಇಲ್ಲಿಯವರೆಗಿನ ಮಾಧ್ಯಮಗಳ ಏನು ಸುದ್ದಿ ಇದೆ, ಆ ಸುದ್ದಿಗಳನ್ನು ನೋಡಿದಾಗ, ದೇಶದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ಗಮನಿಸಿದಾಗ ಪೂರ್ತಿ ಔಟ್ ಮಾಡುವ ಸಾಧ್ಯತೆಗಳು ಇದೆ. ಅಂದರೆ ಎಲ್ಲೋ ಒಂದಷ್ಟು ಮೈನರ್ ಆಗಬಹುದೇನೋ, ಸೇರಿಸಬಹುದೇನೋ. ಯಾಕೆ ಅಂತೇಳಿದರೆ, ಈಗ ಉತ್ತರ ಪ್ರದೇಶದಲ್ಲಿ ಪೂರ್ತಿ ಸೇರಿಸಿದ್ರು ಅಂತ ಅನ್ನೋದೇನು ಬಂದಿಲ್ಲ ನಮಗೆ. ಅಲ್ಲಿ 69 ಲಕ್ಷ ಏನಾಯ್ತಲ್ಲ ಇದರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ, ಅದು ಏನು ಸೇರ್ತು ಅನ್ನೋಂಥದ್ದೇನು ಬಂದಿಲ್ಲ. ಯಾರು ಜಿನೈನ್ ವೋಟರ್ಸ್ ಇದ್ದರು ಅವ್ರನ್ನ ಸೇರಿಸಿದ್ರು ಅನ್ನೋಂಥದ್ದು ಬರಲಿಲ್ಲ. ಸೇರಿಸಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು, ಇದೆಲ್ಲವನ್ನು ಸುದ್ದಿಯಲ್ಲಿ ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ನನಗೆ 2-3 ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು ಏನು ಅಂದರೆ, ಈಗ ಇಲ್ಲಿಯವರೆಗೆ ಈ ದೇಶದಲ್ಲಿ ನಡೆದಿದ್ದು ಅಕ್ರಮ ಚುನಾವಣೆ ಅಂತ ಹೇಳಿ ಚುನಾವಣಾ ಆಯೋಗ ಒಪ್ಕೊಳ್ಳುತ್ತಾ? ಯಾಕೆಂದರೆ ಇಷ್ಟೆಲ್ಲ ಜನರನ್ನು ಕಿತ್ತಾಕ್ತಿದ್ದಾರೆ ಅಂತಂದರೆ ಅದರಲ್ಲಿ ಏನೋ 1% 2% ಆದರೆ ಏನೋ ಅನ್ಬೋದು. ಈಗ 50% ವೋಟರ್ಸು ಇಲ್ಲಿ ಅಕ್ರಮ ಅಂತ ಹೇಳ್ತಾ ಇರೋದ್ರಿಂದ ಈ ನಡೆದಂಥ ಅಷ್ಟು ಚುನಾವಣೆಗಳು ಅಕ್ರಮ ಅಂತ ಚುನಾವಣಾ ಆಯೋಗ ಒಪ್ಕೊಳ್ಳುತ್ತಾ? ಮೊದಲನೇ ಪ್ರಶ್ನೆ ನಂದು. ಓಕೆ. ಇನ್ನು ಎರಡನೇ ಪ್ರಶ್ನೆ, ಪ್ರಜಾಪ್ರಭುತ್ವ ಅನ್ನೋಂಥದ್ದು ನಿಂತಿರೋದೇ ಜನರ ಮತದಾನದ ಮೇಲೆ. ಈ ಮತದಾನವನ್ನೇ ರದ್ದು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಇದು ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ, ಇಲ್ಲಿಯವರೆಗೆ ಚುನಾವಣಾ ಏನು ಇಲಾಖೆ ಅಂದರೆ ಚುನಾವಣಾ ಒಂದು ಆಯೋಗದ ಅಡಿಯಲ್ಲಿ ಕೆಲಸ ಮಾಡಿದಂಥವರು ಕರ್ತವ್ಯ ಸರಿಯಾಗಿ ಮಾಡಿಲ್ವಾ? ಸರಿಯಾಗಿ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರಾ? ಅದೇ ಕಾರಣಕ್ಕೆ ಇಷ್ಟು ಅಕ್ರಮ ಆಗಿದೆಯಾ? ಅದನ್ನು ಉಳಿದಂತಹ ಯಾರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಲ್ಲ ಅವರೆಲ್ಲರೂ ಒಪ್ಕೊಳ್ತಾರಾ ಅನ್ನೋಂಥ ಪ್ರಶ್ನೆಯನ್ನು ನಾನು ಮುಂದಿಡಬೇಕಾಗತ್ತೆ. ಇದಕ್ಕೆ ನನ್ನ ಮನೆಯ ಒಂದು ವಿಚಾರವನ್ನೇ ತಗೊಳ್ಬೇಕು ಅನ್ನೋದಾದರೆ, ಈ SIR ಪ್ರಕ್ರಿಯೆಯಲ್ಲಿ ಈ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಒಂದೇ ಬೂತ್ಗೆ ಹೋಗಬೇಕಾಗತ್ತೆ. ಅಕಸ್ಮಾತು 1000ಕ್ಕೆ ಕೊನೆ ಅಂತ ಹೇಳಿದಿದ್ದರೆ 1001 ಅಥವಾ 1020 30 ಇದ್ದಾಗ ಅವರನ್ನು ಬೇರೆ ಬೂತಿಗೆ ಕಳಿಸುವುದು ಸಹಜ. ಕರೆಕ್ಟಾಗಿ 1000ಕ್ಕೆ ಸೀಸ್ ಆದರೆ ನನ್ನ ಮನೆಯಲ್ಲಿ ಒಬ್ಬರು ಇನ್ನೊಂದು ಬೂತ್ಗೆ ಹೋಗ್ತಾರೆ, ನಾನು ಒಂದು ಬೂತ್ನಲ್ಲಿದ್ದೀನಿ. ಯಾಕೆ? ನಾನೊಂದು ಬೂತು, ನನ್ನ ಹೆಂಡತಿ ಒಂದು ಬೂತು. ಯಾಕೆ? ಒಂದೇ ಲೊಕೇಶನ್, ಒಂದೇ ಮನೆ, ಒಂದೇ ನಂಬರು, ಒಂದೇ ಏರಿಯಾ, ಒಂದೇ ಇದು, ಆದರೆ ಬೂತ್ 2. ಯಾಕೆ? ಹಾಗಿದ್ರೆ ಇದನ್ನು ಯಾವಾಗ ಸರಿ ಮಾಡ್ಕೊಳ್ಬೇಕು? ಇದಕ್ಕೆ ಸಂಬಂಧಪಟ್ಟಾಗ ನಾನು ಹಿಂದೆ ದೂರನ್ನು ಕೂಡ ಕೊಟ್ಟಿದ್ದೀನಿ. ಇದು ಮೊದಲನೇದು. ಇನ್ನು ಎರಡನೆಯದು, ಈಗ ನನ್ನ ಮನೆಯಲ್ಲಿಯೇ ನನ್ನ ಹೆಂಡತಿ ವೋಟು ಅಕ್ಸೆಪ್ಟ್ ಆಗಿಲ್ಲ, ಅಂದರೆ ಮತದಾರ ಚೀಟಿಯಲ್ಲಿ SIR ಇಂದ ಹೊರಗಡೆ ಹಾಕಿದ್ದಾರೆ. ಕಾರಣ ಏನಪ್ಪ? ನಾನು ಮದುವೆ ಆಗಿದ್ದು 2002. ಆಕೆ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಅಕ್ಕನ ಮಗಳು. ಓದಿದ್ದು ಬೆಳೆದಿದ್ದು ಎಲ್ಲ ನಮ್ಮೂರಿನಲ್ಲೇ, ನನ್ನ ಮನೆಯಲ್ಲೇ. ನಮ್ಮ ಅಕ್ಕನ ಮಗಳನ್ನ ನಾನು ಮದುವೆ ಮಾಡಿಕೊಂಡ್ರು ಕೂಡ ಇದನ್ನು ಕೊಟ್ಟರು ಅಕ್ಸೆಪ್ಟ್ ಆಗಿಲ್ಲ. ಅದಕ್ಕೆ ಅವರು ದಾಖಲೆ ಕೇಳ್ತಾ ಇದ್ದಾರೆ. ನೀವು ಓದಿರೋದಕ್ಕೆ ಸಂಬಂಧಪಟ್ಟಂಥ ಏನಾದ್ರು ದಾಖಲೆ ಕೊಡಬೇಕು, ಇಲ್ಲಾಂದರೆ ಆ ಅಪ್ಪ ಅಥವಾ ಈ ಅಪ್ಪ, ಈ ತಾತ, ಆ ತಾತರದೆಲ್ಲ ದಾಖಲೆಗಳು ಕೊಡಬೇಕು ಅಂತ ಕೇಳಿದರು. ಈಗ ನಾನು ನನ್ನ ಮನೆಯಲ್ಲಿ ಇದ್ದಿದ್ದರಿಂದ ದಾಖಲೆಗಳು, ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದು, ನಾನು ವಿದ್ಯಾವಂತ ಆಗಿದ್ದು, ಒಂದಿಷ್ಟು ಜ್ಞಾನ ಇರುವುದರಿಂದ ನನ್ನ ಹೆಂಡತಿಯ ಸರ್ಟಿಫಿಕೇಟನ್ನು ಕೊಟ್ಟೆ. ಆದರೆ ಅಲ್ಲೊಂದೊಂದು ಆಪ್ಷನ್ ಇದೆಯಲ್ಲ, 2002ರಲ್ಲಿ ನೀವು ವೋಟ್ ಮಾಡದೇ ಇದ್ದಿದ್ದರೆ ನೀವು ಪೋಷಕರು ಅಥವಾ ಪೂರ್ವಜರು ಯಾರಾದರೂ ಡೀಟೇಲ್ಸ್ ಕೊಡಬಹುದು? ಅದನ್ನು ಹೇಳ್ತೀನಿ. ಓಕೆ. ಈ ಹಿಂದೆ ಲಿಸ್ಟಲ್ಲಿ ಇತ್ತು. ಆ ಲಿಸ್ಟಲ್ಲಿ ಇದ್ದಾಗ ಅಲ್ಲಿ ಮಂಜಮ್ಮ ಅಂತ ಬಂದ್ಬಿಟ್ಟಿದೆ. ಬರೆಸ್ಬೇಕಾದ್ರೆ ಹಳ್ಳಿಗಳಲ್ಲಿ ನಾವೇ ಇದ್ದು ಬರೆಸ್ತೀವಿ ಅಂತ ಇಲ್ಲ, ಮಂಜುಳಾ ಅನ್ನುವಂಥದ್ದು ಮಂಜಮ್ಮ ಆಗಿದೆ.
ತಂದೆ ಹೆಸರಿದೆ ಕರೆಕ್ಟಾಗಿ ಎಲ್ಲವೂ ಇದ್ರೂ ಕೂಡ ಅದನ್ನ ಮತ್ತೆ ವೆರಿಫಿಕೇಶನ್ ತಗೊಂಡಿದ್ದಾರೆ. ಈ ರೀತಿ ಇದರ ಜೊತೆಗೆ ಇನ್ನೂ ಆಗ್ತಾ ಇರುವಂಥದ್ದು ಏನು ಅಂದರೆ, ಈಗ ನನ್ನ ಇದು ಬಂದು ಏನು ಪ್ಯಾನ್ ಕಾರ್ಡ್ನಲ್ಲಿ ನಂಜಪ್ಪ ಹನುಮೇಗೌಡ ಅಂತ ಬರುತ್ತೆ. ಆದರೆ ನಾನು ಬರೀಬೇಕಾದ್ರೆ ಎನ್ ಹನುಮೇಗೌಡ ಅಂತ ಬರಿತೀನಿ. ಅನೇಕ ಕಡೆ ಹನುಮೇಗೌಡ ನಂಜಪ್ಪ ಅಂತ. ಅದು ಸರ್ಕಾರದ ತಪ್ಪ ಅಥವಾ ವೈಯಕ್ತಿಕ ನಮ್ಮ ತಪ್ಪ? ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಹೆಸರುಗಳು ಎಲ್ಲ ಡಾಕ್ಯುಮೆಂಟ್ಸ್ ಗಳಲ್ಲಿ ಒಂದೇ ಹೆಸರನ್ನು ಇಟ್ಕೊಳ್ಬೇಕಾದಂತಹ ಜವಾಬ್ದಾರಿ ನಮ್ಮದು. ಓಕೆ, ಇವರು ಆಗಿಂದಾಗ ಬೇರೆ ಬೇರೆ ಎಲ್ಲ ತಂದಿದಾರಲ್ಲ, ಆ ತಂದಿರೋದ್ರಲ್ಲಿ ಬರಿಬೇಕಾದಂತ ವ್ಯಕ್ತಿಗಳು, ಸರ್ಕಾರದಲ್ಲಿ ಸೇರಿಸಬೇಕಾದಂತ ವ್ಯಕ್ತಿಗಳು ಅವರು ವ್ಯತ್ಯಾಸ ಮಾಡಿದ್ದಾರೆ. ಓಕೆ, ಆ ವ್ಯತ್ಯಾಸ ಸರ್ ಈಗ ಉದಾಹರಣೆಗೆ ಹನುಮೇಗೌಡ್ರೆ, ಉದಾಹರಣೆಗೆ ಈಗ ಆಧಾರ್ ಕಾರ್ಡ್ ನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ, ಏನಾದ್ರೂ ವ್ಯತ್ಯಾಸ ಇದ್ರೂ ಕೂಡ ಅದನ್ನ ದೋಷ ಅಂತ ಪರಿಗಣನೆ ಮಾಡ್ತಾರೆ. ಎಸ್, ನಿಮ್ಗೆ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಯಾಸ್ ಇಟ್ ಇಸ್ ಸಿಗದೆ ಹೋದ್ರೆ ಮುಂದೆ ವರ್ಷದಕ್ಕೆ ಹೋಗೋದಿಲ್ಲ. ಅವರು ಬೇರೆ ಬೇರೆ ವಿಚಾರಗಳಲ್ಲಿ ಯಾಸ್ ಇಟ್ ಇಸ್ ಆಧಾರ್ ಕಾರ್ಡ್ ನಲ್ಲಿ ನೇಮ್ ಇದೆಯೋ ಅದನ್ನೇ ತೆಗೆದುಕೊಳ್ಳೋ ಪ್ರಯತ್ನಗಳಾಗುತ್ತೆ. ವ್ಯತ್ಯಾಸ ಆಗೋದು ನಮ್ಮಿಂದ ತಪ್ಪಂತಲ್ಲ. ಇಲ್ಲ, ಇದು ನನ್ನ ತಪ್ಪು ಅಲ್ಲ ಅಂತ ನಾನು ಘಂಟಾಘೋಷವಾಗಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಓಕೆ, ತಹಸೀಲ್ದಾರ್ ಕಚೇರಿಗೆ ನನ್ನ IT ರಿಟರ್ನ್ಸ್, ನನ್ನ ಆದಾಯ ಇಷ್ಟಿದೆ ಅಂತ ಸೇರಿಸಿ ನಾನು ತಹಸೀಲ್ದಾರ್ ಕಚೇರಿಗೆ ಕೊಟ್ರೆ ಅವರು 80,000 ಆದಾಯ ಅಂತ ಕೊಡ್ತಾರೆ. ನಂದು 3 ಲಕ್ಷ ಇರುವಂತದ್ದು ನಾನು ಅಥೆಂಟಿಕ್ ಆಗಿ ನಾನು ಲೆಟರ್ ಕೊಟ್ಟಿದ್ದೀನಿ. ಅಂದರೆ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ನಾನು 3 ಭಾಗವನ್ನ ಪ್ರಶ್ನೆ ಮಾಡಿದ್ದು. ಬರ್ತೀನಿ. 3 ರೀತಿಯ ಪ್ರಶ್ನೆಗಳನ್ನ ನಾನು ಮಾಡಿದ್ದು. ಒಂದು ಚುನಾವಣಾ ಆಯೋಗ, ಇನ್ನೊಂದು ಅವ್ರ ಕೆಳಗಡೆ ಕೆಲಸ ಮಾಡ್ತಾರೆ. ನೀವು ಮೊದಲ ಪ್ರಶ್ನೆ ಕೇಳಿದ್ರಿ, ಇಷ್ಟು ವರ್ಷಗಳ ಕಾಲ ನಡೆದಿದ್ದು ಅಕ್ರಮ ಚುನಾವಣೆನಾ ಅಂತ. 1952ರಲ್ಲಿ ಪ್ರಥಮ ಮತದಾನ ಅಂದ್ರೆ ಪ್ರಥಮ ಚುನಾವಣೆ ಆದ ನಂತರ ಇಲ್ಲಿಯ ತನಕ ವರ್ಷಗಳಿಗೆ ತಕ್ಕಂತೆ 2002-4ರಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿತ್ತು. ಒನ್ಸ್ ಅಗೇನ್ ಇವತ್ತು ತೆಗೆದುಕೊಂಡು ಬರಲಾಗಿದೆ. ಅಲ್ಲ, ಅದು ತಪ್ಪು ಅಂತ ನಾನು ಪರಿಷ್ಕರಣೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅಲ್ಲ, ನೀವು ಅಕ್ರಮವಾಗಿ ನಡೆದಿತ್ತ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ. ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, 100ಕ್ಕೆ ಅರ್ಧದಷ್ಟು ಯಾವಾಗ ತಂದ್ರು, 100ಕ್ಕೆ ಅರ್ಧದಷ್ಟು ಚೀಟಿಯನ್ನ ಮತದಾರರನ್ನ ಹೊರಗಡೆ ಇಡ್ಲಿಕ್ಕೆ, ಆ ಕಾರಣದಿಂದ ಈ ಪ್ರಶ್ನೆ ಬಂದಿದೆ ವಿನಃ ಎಲ್ಲ ಅಲ್ಪ ಸ್ವಲ್ಪ ಆದ್ರೆ ಅರವಿಂದ್ ಅವರಿಲ್ಲ. ಹೆಂಗೆ ನೋಡ್ತೀರಿ ಕರ್ನಾಟಕದ ಪ್ರಕರಣ? ಇಲ್ಲ ನೋಡಿ, ಇವರು ಹನುಮೇಗೌಡರು ನಮ್ಮ ಸ್ನೇಹಿತರು ಹೇಳ್ದಿರೋ ಹಾಗೆ ಒಂದಿಷ್ಟು ಹೇರಾಫೇರಿ ಆಗ್ತಾ ಇದೆ. ಎಲ್ಲ ಸರಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಒಂದಿಷ್ಟು ಸಿಸ್ಟಮ್ಸಲ್ಲಿ ಕೂಡ ಫೈನ್ ಟ್ಯೂನಿಂಗ್ ಆಗಬೇಕಾಗಿದೆ. ಇದು ಆಲ್ರೆಡಿ ಫೈನ್ ಟ್ಯೂನ್ ಆಗಿರುವಂಥ ಸಿಸ್ಟಮಲ್ಲೇ ನಮ್ಗೆ ಈಗ ಕಂಡಿದೆ. ಈಗ ನೋಡಿ, SIR ಪ್ರಕ್ರಿಯೆ ಫಸ್ಟ್ ನಮ್ಮ ಸ್ಟೇಟಲ್ಲಿ ಶುರು ಆಗಿರೋದಲ್ಲ, ಮೊದಲೇ ಬಾರ್ ಆಗಿರೋದು ಅಲ್ಲ. ಇದೇ ರೀತಿ ಆಗಿರುವಂಥ ಹಲವಾರು ಒಂದು 3-4 ಸ್ಟೇಟದ್ದು ತುಂಬ ಗಣನೀಯವಾಗಿ ಹೇರಾಫೇರು ಕಂಡಿರೋದು ಮತ್ತು ಗಣನೀಯವಾಗಿ ಒಳ್ಳೆ ಜನಸಂಖ್ಯೆ ಇರುವಂಥ 5ನೇ-6ನೇ ಸ್ಟೇಟ್, 5-6 ಸ್ಟೇಟಲ್ಲಿ ಆಗೋಗಿದೆ ಇದು. ಅರ್ಥ ಆಯ್ತಾ? ಅದನ್ನು ಒಂದು ಎಕ್ಸ್ಪೀರಿಯೆನ್ಸನ್ನು ಇಟ್ಕೊಂಡು ಫೈನ್ ಟ್ಯೂನ್ ಮಾಡಿ ಬಿಟ್ಟಿರೋದ್ರಲ್ಲೇ ನಾವು ಇಷ್ಟೊಂದು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ ಅನ್ನೋದು ಭಾಳ ನನಗೆ ಇಷ್ಟೊಂದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ. ಬಟ್ ಸಿ, ಈಗ 1 ಲಕ್ಷ ಚಿಲ್ಲರೆ, 1 ಕೋಟಿ ಚಿಲ್ಲರೆ ಹೀಗೆ ಬಂದಿದ್ರು ಕೂಡ ಇವರು ಎಲ್ಲರೂ ಹೊರಗಡೆ ಹೋಗ್ಬಿಡ್ತಾರೆ ಅಂತಲ್ಲ. ಅಲ್ಲಿ ಈಗ ನಾನು ಹೇಳಿದ್ನಲ್ವ, ಇವರು ಈಗ ನಮ್ಮ ಹನುಮೇಗೌಡರು ಹೇಳಿದಾಗಲೇ ಆಗಲಿ, ನಾನೇ ನೋಡಿರೋದ್ರಾಗಲಿ ಒಂದಿಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕನ್ನಡದಲ್ಲಿ ಬರೆದಿರ್ತಾರೆ, ಅದು ಡಿಜಿಟಲಿ ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ತೊಗೊಂಡಿರುತ್ತೆ, ಇಂಗ್ಲೀಷಲ್ಲಿ ಬರೆದಿರೋದು ಕನ್ನಡದಲ್ಲಿ ತೊಗೊಂಡಿರುತ್ತೆ. ಒಂದಿಷ್ಟು ಮಿಸ್ ಮ್ಯಾಚಸ್ ಬರ್ತಾ ಇರುತ್ತೆ. ಅದು ಬರಬಾರ್ದು ಅನ್ನೋದಲ್ಲ, ಆದರೆ ಬಂದಿರೋದು ಇವಾಗ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅದು ಇವಾಗ ಪರಿಷ್ಕರಣೆ ಮಾಡ್ತಾ ಇದೆ. ಸೊ ಇಟ್ ಈಸ್ ಅ ಪ್ರೋಸೆಸ್. ಆಮೇಲೆ ಇಟ್ ಹ್ಯಾಸ್ ಟು ಬಿ ಫೈನ್ ಟ್ಯೂನ್ಡ್. ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಇನ್ನೂ ಎಷ್ಟೋ ಇಂಪ್ರೂವ್ಮೆಂಟ್ ಆಗಬೇಕು. ಮತ್ತು ನಮ್ಮಲ್ಲಿ ಇರೋರಿಗೆ ಒಂದಿಷ್ಟು ಟ್ರೈನಿಂಗು ಕೊಡಬೇಕು. ಸೊ ಆ ಟ್ರೈನಿಂಗು ಮತ್ತು ಅವರಿಗೆ ಒಂದು ಹಿ ಶುಡ್ ಬಿ ಸೆನ್ಸಿಟಲೈಸ್ಡ್ ವಿತ್ ಹೌ ಇಂಪಾರ್ಟೆಂಟ್ ದೋ ಸ್ಪೆಲ್ಲಿಂಗ್ಸ್ ಆರ್ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಆಧಾರ್ ಕಾರ್ಡ್ ಮಾಡುವಾಗೂ ಕೂಡ ಮಿನಿಮಮ್ ಏನು ಬೇಕಾಗತ್ತೆ ನೋಡಿದ್ರು. ಬ್ಯಾಂಕ್ ಅಕೌಂಟ್ ಯಾರ್ದು ಅಪ್ಡೇಟೇ ಮಾಡಲಿಲ್ಲ. ಅವತ್ತಿನ ದಿವಸನೇ ಮಾಡ್ತಾ ಇರೋ ದಿವಸನೇ ನೀವು ಬ್ಯಾಂಕ್ ಅವ್ರನ್ನ ಇದನ್ನು ಬ್ಯಾಂಕು ಮತ್ತು ಬೇರೆ ಎಲೆಕ್ಟ್ರಿಸಿಟಿ ಬಿಲ್ಲು ಎಲ್ಲದನ್ನೂ ತಗೊಂಡು ಅದನ್ನು ಅಲ್ಲೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಳಸ್ಕೊಂಡು ಅದನ್ನು ಸರಿಯಾಗಿ ಮ್ಯಾಚ್ ಆಗಿದೆಯಲ್ಲ ನೋಡ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟಿದ್ರೆ ಅಟ್ಲೀಸ್ಟ್ ಇವತ್ತು ಆಧಾರ್ ಕಾರ್ಡ್ ಪಕ್ಕ ಆಗಿರೋದು. ಆದರೆ ಎಷ್ಟೋ ಮಟ್ಟಿಗೆ ಆಧಾರ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಎಲ್ಲಕ್ಕಿಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರೋದು ಸರ್, ಈಗ ಆಗಸ್ಟ್ 8ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀವು BLOಗಳಿಗೆ ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಮನೆ ನಮಗೆಲ್ಲ ಗೊತ್ತಿದೆ. ಬಟ್ ಗೈರಾದವರ ಪೈಕಿ ಇಲ್ಲಿಯ ತನಕ ಗೈರಾದವರ ಸಂಖ್ಯೆ 16,27,000. ಈ ಕಂಪೇರ್ ಟು ಅವರ್ ಪಾಪ್ಯುಲೇಷನ್ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ಯಾಕಂದರೆ ಮೈಗ್ರೇಷನ್ ಒಂದಿದೆ, ಇನ್ನೊಂದೇನಿದೆ, ಕೆಲವು ಜನರು ವಲಸೆ ಬಂದಿರ್ತಾರೆ, ಇಲ್ಲಿಯೂ ಕಾರ್ಡ್ ಇಟ್ಕೊಂಡಿರ್ತಾರೆ, ಅಲ್ಲಿಯೂ ಕಾರ್ಡ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಲೆಟ್ ಅಸ್ ನಾಟ್ ಟೇಕ್ ಆಮೇಲೆ ಒನ್ ಆಫ್ ಥಿಂಗ್ಸ್ ಇರ್ತಾವಲ್ಲ, ಅದನ್ನು ಡೇಟಾ ಅಂತ ತೊಗೊಂಡು ಎಕ್ಸ್ಪ್ಲೋರೇಟ್ ಮಾಡೋದಿರುತ್ತಲ್ಲ, ಅದನ್ನೇ ನಾವು ಮೂಲಾಧಾರ ತೊಗೊಂಡು ಇಷ್ಟು ಪರ್ಸೆಂಟೇಜ್ ಹಿಂಗಾಗಿದ್ದರೆ ಮುಂದೆ ಹಿಂಗಾಗಿರ್ಬೋದು ಅಂತ ಇರುತ್ತಲ್ಲ. ನಾವು ಡೇಟಾನ ಯಾವುದನ್ನು ತೊಗೊಳ್ಬೇಕು ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ಅಪ್ರೋಚ್ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಒಂದಿಷ್ಟು ಜನರದ್ದು
ಡಬಲ್ ವೋಟರ್ ಕಾರ್ಡ್ ಇರ್ಬೋದು, ಇಲ್ಲದ್ರೆ ಅಲ್ಲಿರುತ್ತೆ ಇಲ್ಲಿರ್ಬೋದು. ಸೊ ಇನ್ನೂ ಈ ಪ್ರಕ್ರಿಯೆ ಮುಗಿದಿಲ್ಲ. ಇದಾದ್ಮೇಲೆ ಕೂಡ ಅವರೊಂದು ಡೇಟಾ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ASDDO ಅಂತ ಒಂದು ವರ್ಗೀಕರಣ ಮಾಡ್ಕೊಂಡಿದ್ದಾರೆ. ಅಬ್ಸೆಂಟ್, ಶಿಫ್ಟೆಡ್, ಡೆಡ್ ಮತ್ತು ಡುಪ್ಲಿಕೇಟ್ ಅಂತ. ಇದರಲ್ಲಿ ಶಿಫ್ಟೆಡ್ ಆದವರು 66 ಲಕ್ಷದ, ಮೃತಪಟ್ಟವರು 16 ಲಕ್ಷ ಜನ, ಪತ್ತೆ ಆಗದವರು ಅಥವಾ ಗೈರಾದವರು 14,27,000 ಜನ, ಬೇರೆ ಕಡೆ ನೋಂದಣಿ ಮಾಡ್ಕೊಂಡಿದ್ದವರು ಅಂದರೆ ಡುಪ್ಲಿಕೇಟ್ ಆದವರು 6,90,000 ಜನ, ಇತರೆ ವರ್ಗದವರು 4,85,000 ಜನ. ಸೊ ಈಗ ಶಿಫ್ಟೆಡ್ ಅವರಲ್ಲಿ ಅವರು ಎಲ್ಲರೂ ಈಗ ಅವ್ರಿಗೆ ಬಿಡ್ತಾರೆ ಇನ್ನು, ಆಯ್ತಾ, ಇನ್ನೂ ಅವ್ರದ್ದು ಕಂಪ್ಲೀಟ್ ಆಗಲಿಲ್ಲ. ಅವ್ರು 8ನೇ ತಾರೀಕಿಗೆ ಡೆಡ್ ಲೈನ್ ಅಲ್ಲ ಅವ್ರದ್ದು. ಅದಾದ್ಮೇಲೆ ಕೂಡ ಅವರಿಗೆ ಆನ್ಲೈನ್ ಮಾಡೋ ಪ್ರಕ್ರಿಯೆ ಇರುತ್ತೆ. ಇನ್ನು ಸೆಪ್ಟೆಂಬರ್ 16ನೇ ತಾರೀಕಿನ ಅದು ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ನಾವು ಇದೆಲ್ಲನೂ ಬಿಟ್ಟೋಯ್ತು ಅಂತಲ್ಲ. ಇವತ್ತಾದರೂ ನಾವು ಈ ರೀತಿಯ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದೀವಿ. ಅದರಲ್ಲಿ ಲೋಪದೋಷಗಳನ್ನು ನಾವು ಪಾಸಿಟಿವ್ ಆಗಿ ಮುಂದೆ ಬಂದು ಅದನ್ನು ರಿಸೀವ್ ಮಾಡಿ ಪಬ್ಲಿಕ್ ಗ್ರೀವೆನ್ಸಸ್ಸನ್ನು ರಿಡ್ರೆಸಲ್ ಮಾಡಿ ಅದರ ಸಿಸ್ಟಮನ್ನು ಕೂಡ ಬದಲಾಯಿಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಈ ಪ್ರಕ್ರಿಯೆಗೆ ನಾವು ಬೈಬಾರ್ದು. ಅಫ್ಕೋರ್ಸ್ ದೇರ್ ಇಸ್ ಈಗ ನೀವು ಹನುಮೇಗೌಡರು ಒಂದು ಪಾಯಿಂಟ್ ಉಲ್ಲೇಖ ಮಾಡಿದ್ರು ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋ ಪ್ರಕರಣಗಳನ್ನು ನೋಡಿದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹಾಗೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಹನುಮೇಗೌಡರು ಹೇಳ್ತಾರೆ. ಆತಂಕ ಇದೆ ಅಂತ. ಈಗ ನೀವು ಈ ರೀತಿ ಒತ್ತಡ ಹಾಕಿದ್ರೆ ತಾನೇ ಸಿಸ್ಟಮ್ ಸರಿ ಹೋಗೋದು. ಸೊ ನಾ ಅದನ್ನ ಸಂಪೂರ್ಣವಾಗಿ ತಗೊಳ್ತಿದ್ದೀನಿ ಅಂತಲ್ಲ, ಬಟ್ ಆದ್ರೆ ಹಾಗೆ ಹೇಳೋದು ತಪ್ಪು ಅಂತ ಹೇಳಲ್ಲ. ಈ ರೀತಿ ಒತ್ತಡ ಹಾಕಿದ್ರೆ ತಾನೇ ಸರ್ಕಾರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ, ಸನ್ನಿವೇಶ ಮತ್ತೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸ ಆಗಬೇಕು. ಹಾಗಂತ ಹೇಳ್ಬಿಟ್ಟು ನಾವು ಮೊದಲಾಗಿರೋದು ಪ್ರಕ್ರಿಯೆಗಳು ಇಲ್ಲ ಮೊದಲಾಗಿರೋ ಚುನಾವಣಾ ಪ್ರಕ್ರಿಯೆಗಳು ಇಲ್ಲಿಗಲ್ ಅಂತ ಹೇಳಕ್ಕಾಗತ್ತಾ? ಇಲ್ಲಾಂದ್ರೆ ತುಂಬಾ ನಾವು ಅವಾಗಿನ ಇರೋ ರೂಲ್ಸು, ಅವಾಗಿನ ಇರೋ ಡೇಟಾ, ಅವಾಗಿನ ಇಲ್ಲ ನಾನು ಅದೆಲ್ಲ ನಾನು ಹೇಳ್ತಾ ಇರೋದು. ನಾವು ಯಾವಾಗ ರಾಮ ಇದ್ದ, ರಾಮ ರಾಜ್ಯ ಇತ್ತು, ಅವತ್ತಿನ ರೂಲ್ಸ್ ಅವತ್ತಿಗೆ, ಅವತ್ತಿನ ದಿನಗಳ ಮಾನದಲ್ಲಿ ಅದು ಸರಿಯೇ ಅಂತ. ಇವತ್ತಿನ ರೂಲ್ಸ್ ಇವತ್ತಿಗೆ, 50 ವರ್ಷ ಮುಂಚೆ ಇರೋ ರೂಲ್ಸ್ ಈಗಿಲ್ಲ. ಕರೆಕ್ಟ್ ಸರ್, ವಿ ಶುಡ್ ಬಿ ಅಪ್ಡೇಟೆಡ್. ಯಮನ್ ಶ್ರೀರಾಮ್ ಅವರೇ, ನಾನು ನಿನ್ನೆ BLO ಕಡೆಗೆ ಹೋಗಿದ್ದೆ. ಅನೇಕ ಜನ BLOಗಳು ವೋಟರ್ಸ್ಗಳನ್ನು ಫೋನ್ ಮಾಡಿ ಸಂಪರ್ಕ ಮಾಡ್ತಿದ್ದಾರೆ. ನಿಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಬನ್ನಿ, ಮನೆಗಳಿಗೆ ಹೋಗಿ ಇನ್ನು 3 ದಿನ ಇದೆ, 4 ದಿನ ಇದೆ, ಯಾರೋ ಫೋನ್ ಮಾಡ್ತಾರಂತೆ, ಫಿಕ್ ಮಾಡ್ತಾರಂತೆ. ಅದಾದ ನಂತರ 11 ಗಂಟೆ ಮೇಲೆ ಸ್ವಿಚ್ ಆಫ್. ಕೆಲಸಕ್ಕೆ ಹೋಗಿದ್ದೀನಿ, ಬರೋಕ್ಕಾಗಲ್ಲ, ಬೇರೆ ಬೇರೆ. ತಪ್ಪು ಯಾರ್ದು? ಇದು ಆ್ಯಕ್ಚುಲಿ ಮೂಲತಃ ಹೇಳಬೇಕು ಅಂತ ಹೇಳಿದ್ರೆ ಸರ್, ಆ್ಯಕ್ಚುಲಿ SIR ಅನ್ನೋವಂಥ ಒಂದು ಪ್ರಕ್ರಿಯೆ ಜನಪರನ. ಇದು ಮೂಲಭೂತವಾದಂಥ ಒಂದು ಪ್ರಶ್ನೆ. ಜನಗಳಿಗೆ ಕ್ಲಾರಿಟಿ ಬಂದುಬಿಟ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಈಗ SIR ಯಾತಕ್ಕೋಸ್ಕರ ಬೇಕು ಅಂತ ಸಮರ್ಥನೆ ಮಾಡ್ತಾ ಇದ್ದಾರಲ್ವಾ, ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಡೂಪ್ಲಿಕೇಟ್ ಎಂಟ್ರೀಸ್ನ ನಾವು ಡಿಲೀಟ್ ಮಾಡಬೇಕಾಗತ್ತೆ, ಡೆತ್ ಆಗಿರೋದನ್ನ ನಾವು ಸರಿಪಡಿಸ್ಬೇಕಾಗತ್ತೆ ನಮಗೆ, ಆಮೇಲೆ ಇನ್ನೇನೋ ಡಿಸ್ಕ್ರಿಪೆನ್ಸಿ ಇರುತ್ತೆ ಸರಿಪಡಿಸ್ಬೇಕಾಗತ್ತೆ, ಅದನ್ನು ಮಾಡೋದಕ್ಕೋಸ್ಕರ SIRನ ನಾವು ತರ್ತಾ ಇದ್ದೀವಿ ಅಂತ ಮಾತಾಡ್ತಿದ್ದಾರೆ. ಅದೇ ಉದ್ದೇಶ ಇಟ್ಕೊಂಡೇ ತಾನೇ ಹಿಂದೆ ಇರತಕ್ಕಂಥ ಒಂದು ಇಂಟೆನ್ಸಿವ್ ರಿವಿಷನ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಬಂದಿರೋ ಅಂಥದ್ದು. ಇದರಲ್ಲೇನು ಅದು ವಿಷಯ ಅಷ್ಟೇನೋ, ಅದು ಒಂದೇ ಉದ್ದೇಶ ಇಟ್ಕೊಂಡಿದ್ದಾರೆ ಅವರು. ಅದು ಒಂದೇ ಉದ್ದೇಶವನ್ನು ಇಟ್ಕೊಂಡಿಲ್ಲ. ಮೂಲತಃ ಇವಾಗ ತಂದಿರೋವಂಥ SIRಗೆ ಕೂಡ ಆಮೇಲೆ ಬೇರೆ ಇಂಟೆನ್ಸಿವ್ ರಿವಿಷನ್ ಏನು ಮಾಡಿದ್ದಾರೆ, ಆ ಮೂಲಭೂತವಾದಂಥ ವ್ಯತ್ಯಾಸವನ್ನು ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ತುಂಬ ಚರ್ಚೆಗಳು ನಡೀತಿದೆ, ತುಂಬ ಕನ್ಫ್ಯೂಷನ್ ನಡೀತಾ ಇದೆ. ಮೋರ್ ಆ್ಯಂಡ್ ಮೋರ್ ಡಿಸ್ಕಷನ್, ಮೋರ್ ಆ್ಯಂಡ್ ಮೋರ್ ಕನ್ಫ್ಯೂಷನ್ನು. ಆ ದೃಷ್ಟಿಯಿಂದ ಸ್ವಲ್ಪ ಕ್ಲಾರಿಟಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಇದಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಒಂದು SIRನಲ್ಲಿ ಮೊದಲಿದ್ದಂಥ ಒಂದು ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಸರ್ಕಾರದ ಜವಾಬ್ದಾರಿ ಎಷ್ಟು ನಾಗರಿಕರಿದ್ದಾರೆ, ಎಷ್ಟು ಜನ ವೋಟರ್ಸ್ ಇದ್ದಾರೆ, ಅವ್ರನ್ನ ವೋಟರಾಗಿ ಮಾಡಬೇಕಾಗಿರುವಂಥದ್ದು ನನ್ನ ಜವಾಬ್ದಾರಿ ಅಂತ ಪರಿಗಣಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು. ಹಾಗನ್ಬಿಟ್ಟು ಎಲ್ಲ ಕೇಸಲ್ಲೂ ಮಿಸ್ಟೇಕ್ಗಳಾಗಿಲ್ಲ ಅಂತಲ್ಲ. ಆದರೆ ಮೂಲತಃ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಜವಾಬ್ದಾರಿ ಇದನ್ನು ಮಾಡಬೇಕಾಗಿರೋದು 100 ಜನ ಇದ್ದರೆ 100 ಜನ ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ. 100 ಜನ ಅಕಸ್ಮಾತ್ ಇದ್ದು ನಾನು 90 ಜನ ಮಾಡ್ತು ಅಂತ ಹೇಳಿದ್ರೆ 10 ಜನ ಯಾಕೆ ಮಾಡಿಲ್ಲ ಅನ್ನೋದು ಬೆಟ್ ತೋರಿಸ್ಬೇಕಾಗಿರೋದು. 10 ಜನ ನೀವು ಯಾಕೆ ಆಗಿಲ್ಲ ಅಂತಲ್ಲ, 10 ಜನ ನೀವು ಯಾಕೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ತೊಗೊತಾ ಇದ್ರು. ಆದರೆ ಇವಾಗ ಬಂದಿರುವಂಥ SIR ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ರಾದರ್ ಇದು ನಿಮ್ಮ ಜವಾಬ್ದಾರಿ. ನೀವು ವೋಟರ್ ಆಗಬೇಕು ಅಂದರೆ ನಿಮ್ಮ ಜವಾಬ್ದಾರಿ, SIRನಲ್ಲಿ ನಿಮ್ಮ ನೋಂದಾವಣೆ ಆಗಬೇಕು ಅಂದರೆ ನಿಮ್ಮ ಜವಾಬ್ದಾರಿ, ನೀವು ಸರಿಯಾಗಿ ಫಿಲಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಡಿಲೀಟ್ ಆಗ್ತೀರಾ, ಅದು ನಿಮ್ಮ ಜವಾಬ್ದಾರಿ ಅದು ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಹರಿಬಿಟ್ಟಿದ್ದಾರೆ ಇವತ್ತು SIRನಲ್ಲಿ. ಅದಕ್ಕೆ ವ್ಯತಿರಿಕ್ತವಾಗಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಇಲ್ವಲ್ಲ ನಾವು ಒಂದು ಪ್ರಕ್ರಿಯೆ ಇದೆಯಲ್ವಾ, ಮನೆಯಿಂದ ಮನೆಗೆ ಹೋಗಲ್ವಾ, 3 ಸತಿ ಹೋಗೋದಕ್ಕೆ ನಾವು ಕ್ರಮ ಎಲ್ಲ ತೊಗೊಂಡಿದ್ದೀವಲ್ವಾ, ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಆಯಿತು, ಮನೆಯಿಂದ ಮನೆಗೆ ಹೋಗ್ತಾ ಇದ್ದೀರಾ, ಪಾಪ BLOಗಳನ್ನು ಕಳಿಸ್ತಿದ್ದೀರಾ, ರಾದ್ರೆ ಆಗದೇ ಇದ್ರೂ ಕೂಡ ಹೋಗಿ ಅಂತ ಹೇಳ್ತಿದ್ದೀರಾ, ಅದು ಬೇರೆ ವಿಷಯ.
ಆದರೆ ಅವ್ರು ಫಿಲಪ್ ಮಾಡಿದ್ರಾ, ಫಿಲಪ್ ಮಾಡಿಲ್ವಾ, ಕೊಟ್ಟಿಲ್ವಾ ಅಂತ ಬರೀ ಅನೌನ್ಸ್ಮೆಂಟ್ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ರೆ ಖಂಡಿತ ಇದೇ ಥರ ಡಿಲೀಷನ್ಗಳು ಆಗ್ತಾ ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ಹೇಳಿ ಸರ್. ನಾನು ನಿನ್ನೆ ನಮ್ಮ ಏರಿಯಾದಲ್ಲಿ ಅಂದರೆ ನನ್ನ ವೋಟರ್ ಐ ಡಿ ಬೇರೆ ಊರಲ್ಲಿತ್ತು. ನಾನು ಬೆಂಗಳೂರಿಗೆ ವಲಸೆ ಆದ ನಂತರ ನನ್ನ ಮತದಾನ ಹಾಳಾಗಬಾರದು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೆ. ನಿನ್ನೆ ನಾನು ಹೋಗಿದ್ದೆ, ನನ್ನ BLOಗೆ ನನ್ನ ಎನುಮಿನೇಷನ್ ಫಾರ್ಮ್ ಕೊಟ್ಟೆ. ಓಕೆ ಸರ್, ಎಲ್ಲ ಸರಿ ಇದೆ ಅಂತ ಹೇಳಿದ. ನನ್ನ BLO ಹೇಳಿದಂಥ ಮಾತಿದು. ಅದಾದ ನಂತರ ಅವರಿಗಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಗೆ ಅದನ್ನು ತೋರಿಸಿದಾಗ ಇದು ತಪ್ಪಿದೆ ಅಂತ ಹೇಳಿದರು ಅವರು. ನೀವು ಬರೆದಿರುವಂತಹ ಡಾಟಾ 2002ರಲ್ಲಿ ಇರುವಂತಹ ಡಾಟಾ ಇಲ್ಲ, 2026ರಲ್ಲಿ ಇರುವಂತೆ ಡಾಟಾ ಇದೆ ಅಂತ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ BLOಗಳನ್ನು ಮನೆಗೆ ಕಳಿಸಿ ನೀವು ಫಾರ್ಮ್ಗಳನ್ನು ಫಿಲಪ್ ಮಾಡ್ತಿದ್ದಾರೋ ಅವರಿಗೂ ಕೂಡ ಸರಿಯಾದಂಥ ತರಬೇತಿ ನೀವು ಇವತ್ತಿನ ತನಕವೂ ಕೂಡ ಕೊಟ್ಟಿಲ್ಲ ಅಂತ. ಇಫ್ ಸಪೋಸ್ ಆ BLO ಹೇಳಿದ ಹಾಗೆ ನಾನು ನಿನ್ನೆ ನನ್ನ ಫಾರ್ಮ್ಗಳನ್ನು ಕೊಟ್ಟು ಬಂದಿದ್ರೆ ನನ್ನ ದಾಖಲೆ ಇದ್ದಿದ್ದು, ಉದಾಹರಣೆಗೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ, ನನ್ನ ತಂದೆ ತಾಯಿ ಕಾನ್ಸ್ಟಿಟ್ಯೂಯೆನ್ಸಿ ಈ ಹಿಂದೆ ಬೇರೆ ಇತ್ತು, ಜಿಲ್ಲೆಯೂ ಕೂಡ ಬೇರೆ ಇತ್ತು. ನಾನು ಫಿಲಪ್ ಮಾಡಿದ್ದು ಇವತ್ತಿನ ಅವರ ಕಾನ್ಸ್ಟಿಟ್ಯೂಯೆನ್ಸಿ, ಇವತ್ತಿನ ನಮ್ಮ ಜಿಲ್ಲೆಯನ್ನು ನಾನು ಫಿಲಪ್ ಮಾಡಿದ್ದೆ. ತಪ್ಪಾಗ್ಬಿಡ್ತಿತ್ತು, ನಾನು ಮತದಾರ ಪಟ್ಟಿಯಿಂದ ಹೊರಗಡೆ ಹೋಗ್ತಿದ್ದೆ. ಈ ತರಬೇತಿಯ ಕೊರತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತ ತರಬೇತಿ ನೀವು ಹೇಳ್ತಾ ಇರುವಂಥದ್ದು ಖಂಡಿತ ತರಬೇತಿ ಕೊರತೆ ಇದೆ. ಇಡೀ ಇಂಡಿಯಾದಲ್ಲೇ ಬಿಹಾರ ಆಗಲಿ, ಬೆಂಗಾಲ್ ಆಗಲಿ, ಕರ್ನಾಟಕ ಆಗಲಿ, ಪ್ರತಿಯೊಂದು ಕಡೆ ಕೂಡ ಇವತ್ತು ಮಾಡ್ತಾ ಇರೋ ರೀತಿ ಏನಾಯ್ತು ಅಂತ ಹೇಳಿದ್ರೆ ತರಬೇತಿ ಖಂಡಿತ ಕೊರತೆ ಇದೆ. ಅದು ಮಾತ್ರ ಅಲ್ಲ, ಬೇಸಿಕಲಿ ಪಾಯಿಂಟ್ ಏನಂದರೆ 1 ತಿಂಗಳಲ್ಲಿ 3 ವಿಸಿಟ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇರ್ಬಿಟ್ಟಿದ್ರಲ್ಲ BLOಗಳ ಮೇಲೆ. ಅಲ್ಲಿ ಪರಿಸ್ಥಿತಿ ಏನು ಅಂದರೆ ಸರ್, ಇದು ಅವ್ರು BLOನ ಕೇಳಿದ್ರೆ ಇದೇನು ಅದೇನು ಅಂತ ಕೇಳಿದ್ರೆ, ದಯವಿಟ್ಟು ನಮಸ್ಕಾರ, ನಮ್ದು ಏನೂ ಕೇಳಬೇಡಿ, ನಮಗೆ ನಾವು ಮನೆಗಳಿನ್ನೂ ಕವರ್ ಆಗಿಲ್ಲ. ಬೆಂಗಳೂರಲ್ಲಿ ಮನೆ ಒಂದು ಮನೆಗಳೆಲ್ಲ ದೂರ ಇದೆ, ನಮಗೆ 400 ಮನೆ ಕವರ್ ಮಾಡಬೇಕು, 1200 ಜನ ವೋಟರ್ಸ್ ಕವರ್ ಮಾಡಬೇಕು, 3 ರೌಂಡ್ ಹೊಡಿಬೇಕು ನಾವು, ದಯವಿಟ್ಟು ನೀವೇನು ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು BLO ಕಾರಣನ ಅಥವಾ ಈ ಅಡ್ಮಿನಿಸ್ಟ್ರೇಷನ್ ಏನೋ ಒಂದು ಇದಿದೆಯಲ್ವಾ, 1 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ಅಂತ ಅದು ಮಾಡಿಬಿಟ್ಟು 1200 ಜನ 1300 ಜನ ವೋಟರ್ಸ್ ನೀವು ನೋಡ್ಕೋಬೇಕು ಅನ್ನೋವಂಥ ಒಂದು ಪ್ರಕ್ರಿಯೆ ಇದೆಯಲ್ವಾ, ಅದರಲ್ಲೇ ದೋಷ ಇದೆ. ನಿನ್ನೆ ಒಂದು ಅಂಶದಿಂದ ನಾನು ಬಚಾವಾದೆ ಸರ್. ನಾನು ಎಲ್ಲ ಎನ್ಯುಮರೇಷನ್ ಫಾರ್ಮ್ ಪೆನ್ಸಿಲಲ್ಲಿ ಬರ್ಕೊಂಡು ಹೋಗಿದ್ದೆ. ಅದರಿಂದ ನಾನು ಬಚಾವಾಗಿ ಮತ್ತೊಂದು ಫಾರ್ಮನ್ನು ಫಿಲ್ ಮಾಡಿಕೊಡೋದಕ್ಕೆ ಅವಕಾಶ ಆಯಿತು. ಇಲ್ಲೇ ಹೋಗಿದ್ರೆ ನಿನ್ನೆ ನಾನು ಕೂಡ ಆ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು ಸರ್. ಬರ್ತೀನಿ, ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರು, ನಾವು ಮಾತನಾಡ್ತಾ ಇದ್ದೀವಿ ಸರ್ಕಾರದ ದೋಷನ ಅಥವಾ ಈ BLOಗಳ ದೋಷನ, ಸಾರ್ವಜನಿಕರ ದೋಷನ, ಈ ಒಂದು ಚರ್ಚೆ. ಈ ಚರ್ಚೆಯ ಜೊತೆಗೆ 1,10,00,000 ಜನ ಮತದಾರರು ಹೊರಗಡೆ ಹೋದರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಏನು ಡ್ಯಾಮೇಜ್ ಆಗುತ್ತೆ? SR ಪ್ರಕ್ರಿಯೆ ಬಗ್ಗೆ, ಈ SR ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೆಳವಣಿಗೆ ಆಯಿತು. ಈ ಪ್ರಕರಣ ಹೋದಾಗ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ನಂತಹ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ವು. ಹಾಗಾದರೆ SR ಪ್ರಕ್ರಿಯೆಯನ್ನು ಕೋರ್ಟ್ಗಳು ಹೆಂಗೆ ನೋಡ್ತವೆ, ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಹೆಂಗೆ ನೋಡಲಾಗುತ್ತೆ, ಈ ವಿಚಾರದ ಬಗ್ಗೆ ಮಾತನಾಡಿಸೋಣ. ವಕೀಲರಾದಂಥ ಪ್ರಶಾಂತ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, SR ಪ್ರಕ್ರಿಯೆ ಆಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಾಯಿತು, ಕರ್ನಾಟಕದಲ್ಲಿ ಇದೀಗ 1,10,00,000 ಜನ ಮತದಾರರು ಪರಿಷ್ಕರಣಾ ಹಂತದಲ್ಲಿ ಇರುವುದನ್ನು ನೋಡ್ತಾ ಇದ್ದೀವಿ. SR ಪ್ರಕ್ರಿಯೆ ಬಗ್ಗೆ ಪರ ವಿರೋಧ ಚರ್ಚೆಗಳು, ಇದರ ಉದ್ದೇಶದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಇದನ್ನು ನೋಡೋದಾದ್ರೆ ಸರ್, ಇವಾಗ ನೋಡಿದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತಾಯಿತು. ಓಕೆ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ನೀವು ಮತದಾರರಿಗೆ ಇದು ಆಧಾರ್ ಕಾರ್ಡ್ ರಿಲೇಟೆಡ್ ಆಗಲಿ, ಇದು ಆರ್ಟಿಕಲ್ 3 or 5 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎವ್ರಿ ಸಿಟಿಸನ್ ಹ್ಯಾಸ್ ದ ರೈಟ್ ಟು ವೋಟ್. ಇವಾಗ ಇಲ್ಲಿ ಏನಾಗಿದೆ ಅಂದರೆ ದೇರ್ ಆರ್ ಇಮಿಗ್ರೆಂಟ್ಸ್ ಆ್ಯಂಡ್ ಅದರ್ ಪೀಪಲ್ ಹೂ ಆರ್ ಕಮಿಂಗ್ ಆ್ಯಂಡ್ ಸೆಟ್ಲಿಂಗ್. ಸೊ ಎಲ್ಲರೂ ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಳ್ಳೋದಂಥದ್ದಾಗಲಿ, ಪ್ಯಾನ್ ಕಾರ್ಡ್ ಮಾಡ್ಕೊಳ್ಳೋದಂತಾಗಲಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸು ತುಂಬ ಜಾಸ್ತಿ ಚರ್ಚೆಗೆ ಒಳಪಟ್ಟಿದೆ. ಅದರಿಂದ ಲೋಕಲ್ ರೆಸಿಡೆನ್ಸ್ ಯಾರಿದ್ದಾರೆ ಅವ್ರದ್ದು ವೋಟರ್ ಐ ಡಿಗಳು ಡಿಲೀಟ್ ಆಗ್ತಾ ಇದ್ದಾವೆ. ಸೊ ನೀವು ಕಾನೂನಾತ್ಮಕವಾಗಿ ನೋಡೋದಾದರೆ ಅಲ್ಲಿ ಕ್ರಿಮಿನಲ್ ಲಾ ಅನ್ನೋದು ಇಟ್ ಇಸ್ ನಾಟ್ ಸ್ಪೆಸಿಫಿಕ್. ಆರ್ಟಿಕಲ್ 324 ಆಗಿರಲಿ, ಪೀಪಲ್ ಆಫ್ ರೆಪ್ರೆಸೆಂಟೇಷನ್ನೇ ಆಗಿರಲಿ, ಅದ್ರ ರಿಲೇಟೆಡ್ಡು ತುಂಬ ಕಷ್ಟ ಆಗಿದೆ ಸರ್. ಅದ್ರ ಮೇಲೆ ಇದು ಒಳ್ಳೆಯ ವಿಷಯ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸಿಟಿಸನ್ಶಿಪ್ ಎವ್ರಿ ಸಿಟಿಸನ್ ಹ್ಯಾಸ್ ದ ರೈಟ್ ಟು ವೋಟ್. ಇವಾಗ ಬೆಂಗಳೂರಲ್ಲೇ ವಿಚಾರಕ್ಕೆ ಬಂದರೆ, ಇದು ಬೆಂಗಳೂರಲ್ಲೇ ಆಗಿರೋಂಥ ವಿಚಾರಗಳಾದರೆ ಎಷ್ಟೋ ಸಿಟಿಸನ್ಗಳದ್ದು ವೋಟರ್ ಐ ಡಿಯಿಂದ, ವೋಟರ್ ಲಿಸ್ಟಿಂದ ತೆಗೆದಿದ್ದಾರೆ. ಇಟ್ ಈಸ್ ಅಲ್ಲಿ ನೋಡೋದೇನು ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ರಿಲಿಜಿಯಸ್ ಸಪ್ರೆಷನ್. ಇಲ್ಲಾಂದ್ರೆ ಯಾವ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರೋ ಇದರ ಉದ್ದೇಶವೂ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಅಂತ ಅನೇಕರ ಚರ್ಚೆ. ಈಗ ಹನುಮೇಗೌಡರು ಹೇಳಿದ್ರು ಉದ್ದೇಶ ಚರ್ಚೆ ಆಗಬೇಕು ಇದ್ರ ಬಗ್ಗೆ. ಈಗ ಉದ್ದೇಶ ಇರೋದು ನೀವು ಮೈಗ್ರೆಂಟ್ಗಳನ್ನ ತೆಗಿತೀರೋ, ಇಲ್ಲಿಗಲ್ ಆಗಿ ಇದ್ದವ್ರನ್ನ ತೆಗಿತೀರೋ, ಬೇರೆ ಬೇರೆ ಕಾರಣಕ್ಕಾಗಿ ತೆಗಿತೀರೋ, ಎಲ್ಲವೂ ಓಕೆ. ಬಟ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿನೇ ಇಂಥದ್ದೊಂದು ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ.
ಇಲ್ಲ ಸರ್, ಯಾಕೆಂದರೆ ಇಲ್ಲಿ ತುಂಬ ಜನಗಳು ಫಾರ್ ಎಕ್ಸಾಂಪಲು ಬಾಂಗ್ಲಾದೇಶ ಇತರರಿಂದ ಅಲ್ಲ, ಬೇರೆ ದೇಶಗಳಿಂದ ಅಲ್ಲ ಬಂದ್ಬಿಟ್ಟು ಸೆಟ್ಲ್ ಆಗಿರೋದ್ರಿಂದ ಸೊ ಇವಾಗ ದೇರ್ ಆರ್ ನೋ ಸ್ಪೆಸಿಫಿಕ್ ಲಾ, ಕ್ರಿಮಿನಲ್ ಲಾ ಅಲ್ಲಿ ಆದರೆ ದೇರ್ ಆರ್ ನೋ ಸ್ಪೆಸಿಫಿಕ್ ಲಾ ವಿಚ್ ಆರ್ ಗಿವಿಂಗ್ ದೆಮ್ ಡೆಟರೆಂಟ್ ಪನಿಷ್ಮೆಂಟ್. ಇವಾಗ ಅವ್ರಿಗೆ ಶಿಕ್ಷೆ ಆಗುವಂಥ ಪನಿಷ್ಮೆಂಟ್ಗಳು ಆಗ್ತಾ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ಎ ಗುಡ್ ಕಾನ್ಸೆಪ್ಟ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆ ಹೇಳಿದ್ರಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಅದರ ಪಶ್ಚಿಮ ಬಂಗಾಳಕ್ಕೆ ಅನ್ವಯ ಮಾಡೋಣ. ಬೆಂಗಳೂರಿಗೆ ಆ ಪ್ರಮಾಣದಲ್ಲಿ ವಲಸೆ ಇದೆಯಾ ಸರ್? ಇದೆ ಸರ್, ಬೇಕಾದಷ್ಟು ಕಡೆ. ಇವಾಗ ಶಿವಾಜಿನಗರ ಆಗಿರ್ಬೋದು, ಕೋರಮಂಗ್ಲ ಸೈಡೇ ಆಗಿರ್ಬೋದು, ಇಲ್ಲಾಂದ್ರೆ ಜಯನಗರ್ ಸೈಡೇ ಆಗಿರ್ಬೋದು, ಈ ಸ್ಲಮ್ ಏರಿಯಾಗಳಲ್ಲೆಲ್ಲ ದೇರ್ ಆರ್ ಪೀಪಲ್ ಹೂ ಆರ್ ಕಮಿಂಗ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ದೇ ಆರ್ ಕಮಿಂಗ್ ಅಂಡ್ ಸೆಟ್ಲಿಂಗ್. ಸೊ ಇವಾಗ ಒಂದು ಪ್ರಕ್ರಿಯೆ ನೋಡೋದಂತಾದ್ರೆ, ಇವಾಗ ನಾನು RTI ಆಕ್ಟಿವಿಸ್ಟ್ ಆಗಿ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟರೆ ಇವ್ರದ್ದು ಬಾಂಗ್ಲಾದೇಶ್ ಪಾಸ್ಪೋರ್ಟ್ ಇಟ್ಕೊಂಡು ಇದು ಮಾಡಿಕೊಂಡು ಮಾಡೋದಂತಾದರೆ ದೆನ್ ವೇರ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಲಾ ಅನ್ನೋದು ಬರುತ್ತೆ. ಇಲ್ಲಿ ಲೋಕಲ್ ಸಿಟಿಸನ್ಸ್ ಹೆಸರುಗಳಿಲ್ಲ. ಬರ್ತೀನಿ ಸರ್. ಹನುಮೇಗೌಡ್ರೆ, ಯಾರು ನ್ಯಾಯಯುತವಾಗಿ ಮತದಾರರಿದ್ದಾರೋ ಅವರಿಗೆ ಅವಕಾಶ ಸಿಗಬೇಕು. ಈಗ ಉದಾಹರಣೆಗೆ ನೀವು ಅವಾಗಲೇ ಹೇಳಿದ್ರಿ, ಯಾವ್ಯಾವ ಕಾರಣಕ್ಕಾಗಿ 1,10,00,000 ಇದೆಯೋ ಅವರು ಈ ಹಿಂದೆ ಅವರದ್ದೇ ಊರಿನಲ್ಲಿ ಒಂದು ವೋಟರ್ ID ಇಟ್ಕೊಂಡಿದ್ರು. ಈಗ ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ ಅಂತೇಳಿ, ಅಲ್ಲಿ ವೋಟರ್ ID ಇರುತ್ತೆ, ಬೆಂಗಳೂರಿಗೆ ಶಿಫ್ಟ್ ಆದ ನಂತರ ಕೂಡ ಅದನ್ನು ರದ್ದು ಮಾಡಿಸೋ ಪ್ರಯತ್ನಕ್ಕೆ ಹೋಗಲ್ಲ. ಅಲ್ಲಿ ವೋಟರ್ ID ಇರಲಿ, ಬೆಂಗಳೂರಲ್ಲಿ ವೋಟರ್ ID ಇರಲಿ ಅಂತ ಈ ಪ್ರಯತ್ನಕ್ಕೆ ಹೋಗ್ತಾರೆ. ಇದು ಅನ್ಯಾಯ ಅಲ್ವಾ? ನೋಡಿ, ನಂದೇ, ಬೇರೆ ಯಾರ್ದೋ ಬೇಡ. ಓಕೆ, ನಂದೇನೆ ಬೆಂಗಳೂರಿನಲ್ಲಿತ್ತು, ಇಲ್ಲೇ ಪಕ್ಕದಲ್ಲಿರುವಂಥ ಯಲಹಂಕ ಕ್ಷೇತ್ರದಲ್ಲೂ ಇತ್ತು. ನಾನು ತೆಗೀರಿ ಅಂತ ಹೇಳಿ 4 ಬಾರಿ ಅಪ್ಲಿಕೇಶನ್ ಕೊಡಬೇಕಾಯ್ತು. ಓಕೆ. ಯಾಕೆ ಅಂತ ಹೇಳಿದರೆ, ನಾನು ಆಗಲೇ ಸುಮ್ಮನೆ ಆರೋಪ ಮಾಡಿಲ್ಲ. ಚುನಾವಣಾ ಆಯೋಗ, ಅದರ ಕೆಳಗಡೆ ಕೆಲಸ ಮಾಡಿದವರು, ಮತ್ತೆ ಏನು BOLOಗಳು ಇವರೆಲ್ಲ ಅಂತ 4 ಸರಿ ಅರ್ಜಿ ಕೊಟ್ಟಿದ್ದೀನಿ. ನನ್ನ ಹತ್ರ ಪ್ರೂಫ್ ಕೂಡ ಇದೆ. ಯಾಕೆ ಅಂತ ಹೇಳಿದರೆ, ನನ್ನನ್ನು ಎಲ್ಲಾದರೂ ಹಿಡಿದಾಕಬೇಕು ಅಂತೇಳಿ ಸಂಚು ಹುಡ್ತಿದ್ದಂತಹ ರಾಜಕೀಯ ನೇತಾರರಿದ್ದರು. ಓಕೆ, ಅಲ್ಲೇ ಹಾಕಿ ಇಲ್ಲಿ ಹಾಕ್ತಾನೆ ಅಂತ. ನಿಮ್ಮ ಪರ್ಸನಲ್ ವಿಚಾರ ಆಯಿತು. ಈಗ ನಂದೇ ಉದಾಹರಣೆ ಕೊಡ್ತೀನಿ. ಈಗ ನನ್ನದು ಬೇರೆ ಊರಲ್ಲಿ ವೋಟರ್ ID ಇತ್ತು, ನಾನು ಬೆಂಗಳೂರಿಗೆ ಶಿಫ್ಟ್ ಆದ ನಂತರ ಸಹಜವಾಗಿ ಅಲ್ಲಿ ರದ್ದಾಗಿ ಹೋಗ್ಬಿಡ್ತು. ನಾನು 4 ಬಾರಿ ಅರ್ಜಿನೂ ಕೊಟ್ಟಿಲ್ಲ, 3 ಬಾರಿ ಅರ್ಜಿನೂ ಕೊಟ್ಟಿಲ್ಲ, ತೆಗೆದಿದೆ, ಏಕಾಏಕಿಯಾಗಿ ಇರಲಿ. ಆದರೆ ನನ್ನ ಇದು ಅಂದರೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರುವಂಥವ್ರು ಅಧಿಕಾರಿಗಳಿದ್ದಾರೆ ಅನ್ನೋದು ಆಗಲೇ ನಾನು ಹೇಳಿದ್ದಕ್ಕೆ ನೀವು ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ಇನ್ನು ಎರಡನೇ ಸಂಗತಿ, ಈ ರೀತಿಯ ಏನು ಎರಡೆರಡು ಕಡೆ ಓಟು ಇರುವಂಥವ್ರು ಇದಾರಲ್ಲ, ಅದಕ್ಕೆ ಕಾರಣ ಎಲ್ಲ ರಾಜಕೀಯ ಪಕ್ಷಗಳ ನೇತಾರರು, ಹೊಣೆಗಾರರು. ಏನಕ್ಕೆ ಅಂತಂದ್ರೆ, ಇಲ್ಲೇ ಈಗ ತಾವು ಆಗಲೇ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರಿ, ಪಕ್ಕದ 3-4 ಜಿಲ್ಲೆಗಳು ಅಂದರೆ ಬೆಂಗಳೂರಿನ ಸುತ್ತಮುತ್ತಲು ಇರೋ ಜಿಲ್ಲೆಗಳವರು, ಅವರು ಇಲ್ಲಿ ಬೇಕು ಅಂದಾಗ MLAಗೆ ಇಲ್ಲಿ ಅವರು ಓಟ್ ಬೇಕು, ಅಲ್ಲಿ ಅವರು ಗ್ರಾಮ ಪಂಚಾಯತಿ ಓಟ್ ಹಾಕ್ಲಿಕ್ಕೆ ಬೇಕು. ಹಾಗಾಗಿ ಎರಡೂ ಕಡೆನೂ ಇರುವಂತಹ ಒಂದಷ್ಟು ಜನ ವೋಟರ್ಸು ನನಗೂ ಗೊತ್ತಿದ್ದಾರೆ. ನೀವು ಯಾವ್ದಾದ್ರು ಈ SIR ಆಗದಿರ ಇದ್ದರೆ, ಗ್ರಾಮ ಪಂಚಾಯತಿ ಚುನಾವಣೆ ಬಂದ್ಬಿಟ್ಟಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುವ ನೀವು ನೋಡಬಹುದು. ಇಂದಿನ ದಿನ ಮರು ದಿವಸ ಎಲ್ಲ ರಸ್ತೆಗಳು ಫುಲ್ ಇದಿರುತ್ತೆ. ಅಂದರೆ ಇದಕ್ಕೆ ಕಾರಣ ಎರಡು. ಇನ್ನೂ ಒಂದು ಕಾರಣ ಇದೆ. ಈಗ ನಾನು ಆಗಲೇ ಒಂದು ಆರೋಪ ಮಾಡಿದೆ, ಚುನಾವಣಾ ಆಯೋಗವೇ ಇದಕ್ಕೆ ನೇರ ಹೊಣೆಗಾರರ, 50% ವೋಟರ್ಸ್ ಇದ್ದಾರೆ ಅನ್ನೋದಕ್ಕೆ. ಹಾಗಿದ್ದರೆ ಇದೇ ರೀತಿಯ ID ಕಾರ್ಡ್ಗಳೇನು ಕೊಡ್ತಾ ಇದ್ದಾರಲ್ಲ, ಆಧಾರ್ ಕಾರ್ಡ್ ಫೇಕ್ ವೋಟರ್ಸ್, ಫೇಕ್ ಕಾರ್ಡ್ಗಳನ್ನು ಕೊಡಲಿಕ್ಕೆ ಕಾರಣ ಯಾರು? ಹಾಗಾದ್ರೆ ಇದು ಸರ್ಕಾರದ ವೈಫಲ್ಯ ಅಲ್ವಾ? ಓಕೆ, ಮುಂದುವರೆದು ನಾನು ಕೇಳ್ತೀನಿ. ಇದನ್ನ ನಾನು 2018-19ರಲ್ಲಿ ನಾನೇ ದೂರು ಕೊಟ್ಟಿದ್ದೀನಿ ಚುನಾವಣಾ ಆಯೋಗಕ್ಕೆ. ವೋಟರ್ಸ್ ಅಂದರೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಅಂತ. ಅಂದರೆ ಆಧಾರ್ ಕಾರ್ಡ್ ನಿಮಗೆ ಉಳಿದಿದ್ದೆಲ್ಲದಕ್ಕೂ ಬೇಕು. ಯಾವುದಕ್ಕೆ? ಸರ್ಕಾರಿ ಯೋಜನೆಗಳಿಗೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು. ಯಾಕೆ ನೀವು ವೋಟರ್ಸ್ಗೆ ಇದು ವೋಟರ್ ಕಾರ್ಡ್ಗೆ ಲಿಂಕ್ ಮಾಡಲಿಲ್ಲ? ಅಂದ್ರೆ ನಮ್ಮ ವ್ಯವಸ್ಥೆ, ಅಂದ್ರೆ ನಮ್ಮ ದೇಶದ ವ್ಯವಸ್ಥೆ ಎಲ್ಲಿಗಿದೆ ಅಂತ ಹೇಳಿದ್ರೆ, ಇವತ್ತು ಸರ್ ಇದೊಂದು ಹೇಳ್ಬಿಡ್ತೀನಿ. ಇವತ್ತು ಸಿಬಿಲ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಅದು ಪ್ರೈವೇಟ್. ನನಗೆ ಸರ್ಕಾರಿ ಬ್ಯಾಂಕ್ನಲ್ಲಿ ಸಾಲ ಬೇಕು ಅಂದರೆ CBI ಅಪ್ರೂವಲ್ ಆಗಬೇಕು. ಅಂದರೆ ಅವರು ಗ್ರೇಡ್ ಕೊಡ್ತಾರೆ. ಆ ಗ್ರೇಡನ್ನು ನೋಡಿ ನಮ್ಮ ಸರ್ಕಾರಿ ಬ್ಯಾಂಕ್ಗಳು ಕೊಡು. ಅಂದರೆ ಎಲ್ಲಿಯವರೆಗೆ ನಮ್ಮ ಸರ್ಕಾರದ ವ್ಯವಸ್ಥೆಗಳಿದೆ, ಅಂದರೆ ಸರಿಯಾದ ದಿಕ್ಕಿನಲ್ಲಿ ಯೋಜನೆ ಮಾಡಿದರೆ, ಒಂದು ಪ್ರೈವೇಟ್ ಬ್ಯಾಂಕ್, ಒಂದು ಪ್ರೈವೇಟ್ ಏಜೆನ್ಸಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದರೆ, ಸರ್ಕಾರ ಯಾಕೆ ಈ ವೋಟರ್ಸ್ ಐಡಿಯನ್ನೇ ಅಥವಾ ಅಥೆಂಟಿಕ್ ಆಗಿ ಒಂದು ನಂಬರನ್ನು ಕೊಟ್ಟು ಎಲ್ಲವೂ ಕೂಡ ಅದೇ ಐಡಿ ಯಾಕೆ ಆಗಬಾರ್ದು? ಇವತ್ತು ಫೋನ್ ಇದೆ, ಎಲ್ಲದಕ್ಕೂ ಫೋನ್ ನಂಬರ್ ತಗೊಳ್ತಾ ಇದ್ದೀರಿ, ಇದೇ ಫೋನ್ ನಂಬರೇ ಪ್ರತಿಯೊಬ್ಬರಿಗೆ. ಆ ರೀತಿಯೂ ಮಾಡ್ಬೋದಲ್ಲ? ಒಂದು ವ್ಯವಸ್ಥೆ ಆಗಬೇಕು, ಏನಾದರೂ ಒಂದು ವ್ಯವಸ್ಥೆ. ಬರ್ತೀನಿ. ಪುಟ್ಟರಾಜ್ ಅಂತ ಮದ್ದೂರಿಂದ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ನೀವು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರಾ ಸರ್? ಖಂಡಿತ ಭಾಗವಹಿಸಿದೆ ಸರ್. ಹೆಂಗ ಅನಿಸ್ತು ನಿಮಗೆ? ಸರ್ ಚೆನ್ನಾಗಿದೆ, ಮಾಡ್ಬೇಕು ಸರ್ ಇದನ್ನ. ನಿಮ್ಮಲ್ಲಿ ಯಾರಾದ್ರೂ ಹೆಸರು ಬಿಟ್ಟು ಹೋಯ್ತಾ, ಏನಾದ್ರೂ ಆಯ್ತಾ?
ಏನಾದ್ರು ಖಂಡಿತ ಸಮಸ್ಯೆ ಇದೆ ಸರ್, ಎದುರಿಸಿದ್ರಾ? ನಮ್ಮಲ್ಲಿ ಯಾವ್ದು ಬಿಟ್ಟಿಲ್ಲ ಸದ್ಯಕ್ಕೆ. ಇನ್ನು ನಮ್ಗೆ ಆ ತರ ನ್ಯೂಸ್ ಯಾವ್ದು ಇನ್ನು ಬಂದಿಲ್ಲ ನನ್ನ ಹತ್ರ. ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಮಾಡ್ತಾ ಇರೋದು ಪದ್ಧತಿ ಚೆನ್ನಾಗಿದೆ ಸರ್. ಯಾಕೆಂದ್ರೆ ಈ ಬೆಂಗಳೂರೇ 45% ಅಂತ ಹೇಳ್ತಾ ಇದ್ದಾರೆ. ಆ ಬೆಂಗಳೂರು 45% ಆಕ್ಚುಲಿ ಎಲ್ಲ ವಲಸೆ ಬಂದು ಸೇರ್ಕೊಂಡಿರ್ತಾರ ಸರ್. ಎಲ್ಲ ಸುಮಾರು ಜನ ವೋಟರ್ ಲೇಡಿಗಳು ಅವರೆಲ್ಲ ಡಿಲೀಟ್ ಮಾಡೋದು ಒಳ್ಳೇದಲ್ವ ಸರ್ ಹೊರಗಡೆ ಅವ್ರನ್ನ. ಯಾಕಂದ್ರೆ ಒಂದ್ ಕಡೆ ಕೆಲವು ಕಡೆ 7 ಓಟ್ ಇರ್ತವೆ, ಅವರು ಡಿಲೀಟ್ ಆಗ್ತಾರೆ. ಇಲ್ಲಿ ಒಂದ್ ಕಡೆ ಉಳ್ಕೊಂತಾರೆ, ಒಂದ್ ಕಡೆ ಮೈನಸ್ ಆಗ್ತಾರೆ. ಇವೆಲ್ಲ ಆದಾಗ ಅಟ್ಲೀಸ್ಟ್ ಪಕ್ಕ ಓಟ್ ಯಾವ್ದಿರ್ತದೆ ಅದು ಅಷ್ಟು ಉಳ್ಕೊಳ್ತದೆ. ಅವಾಗ ಪಕ್ಕ ಕ್ಲಾರಿಟಿ ಸಿಗುತ್ತಲ್ಲ ಅಲ್ವಾ. ಬಟ್ ಹಾಗೆ ಕ್ಲಾರಿಟಿ ಮಾಡೋದ್ರ ಜೊತೆಗೆ ಅರ್ಹ ಮತದಾರರು ಔಟ್ ಆಗ್ತಿದ್ದಾರೆ ಎನ್ನುವಂತ ಆರೋಪ ಇದೆ. ಅದಕ್ಕಾಗಿನೇ ಅರ್ಹ ಮತದಾರರಿಗೆ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಸರ್. ಅವರು ನೆಕ್ಸ್ಟ್ ಟೈಮ್ 15-16 ತಾರೀಕು ಕಳ್ಕೊಂಡು ಅವ್ರು ಒಂದು ಆಸೆ ಫಾರಂ ನಂಬರ್ 6 ಕೊಡ್ಬೋದು ಅಂತ ಹೇಳಿದಾರಲ್ಲ ಸರ್ ಅವರು. ಎಸ್ ಸರ್. ಅಲ್ವಾ? ಓಕೆ, ಅರ್ಹ ಮತದಾರರು ಕೊಡ್ಬೋದಲ್ಲ ಸರ್. ಅರ್ಹ ಮತದಾರರಿಗೆ ಚಾನ್ಸ್ ಕೊಟ್ಟಿದ್ದಾರಲ್ಲ ಅವರು ಚುನಾವಣಾ ಆಯೋಗ. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ನಾನೊಂದು ಗಂಭೀರವಾದಂತಹ ಪ್ರಶ್ನೆ. ಪಶ್ಚಿಮ ಬಂಗಾಳದ ಚುನಾವಣೆಯ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಒಂದು ಗಂಭೀರ ಆರೋಪ ಮಾಡಿದ್ದು, ಹೀಗೆ ವೋಟ್ ಬ್ಯಾಂಕ್ ಔಟ್ ಆದ ತಕ್ಷಣವೇ ಇದು ಆಡಳಿತ ಪಕ್ಷದ ಮತದಾರರನ್ನ ಕಿತ್ತುಕೊಳ್ಳುವಂತಹ ಪ್ರಕ್ರಿಯೆ ಅಂತ. ಕರ್ನಾಟಕದ ದೃಷ್ಟಿಯಿಂದ ನೋಡೋದಾಗಿದೆ 1,10,00,000 ಮತದಾರರು ಆಸ್ ಇಟ್ ಈಸ್ ಇದು ಕಂಟಿನ್ಯೂ ಆಗಿ ಒಂದು 80 ಲಕ್ಷಕ್ಕೂ 90 ಲಕ್ಷಕ್ಕೂ ಬಂತು ಅಂತ ಹಾಗೆ ನಾವು ಅಂದಾಜು ಮಾಡಿಕೊಂಡ್ರೆ 28ರ ಚುನಾವಣೆ ಇಲ್ಲ, ಹಾಗೆ ಬರಲಿಕ್ಕಿಲ್ಲ. ಇನ್ನೂ ನಮ್ಗೆ ಸಮಯಾವಕಾಶ ಇದೆ. ಓಕೆ, ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುವಾಗನೇ ಇದು ಸರಿ ಹೋಗಬೇಕು ಅಂತ ಹೇಳ್ಬಿಟ್ಟು ಈಗ ಅರ್ಜೆಂಟಾಗಿ ಮಾಡ್ತಾ ಇರೋದು. ಬಟ್ ಇಟ್ ಶುಡ್ ಬಿ ಅ ಕಂಟಿನ್ಯೂಡ್ ಪ್ರೋಸೆಸ್. ಒನ್ ಇಸ್ ದ್ಯಾಟ್. ಸೆಕೆಂಡ್ ಒನ್ ಇಸ್, ಈಗ ನಾವೆಲ್ಲರೂ ಅಬ್ಸರ್ವ್ ಮಾಡದೇ ಇರೋ ಹಾಗೆ ಒಂದು ಸಿಸ್ಟಮ್ ಹೇಗೆ ತರಬೇಕು ಅಂದರೆ ಅಲ್ಲಿ ಡಿಲೀಟ್ ಆಗದೆ ಇಲ್ಲಿ ಆ್ಯಡ್ ಆಗಬಾರ್ದು, ಇಲ್ಲ ಇಲ್ಲಿ ಆ್ಯಡ್ ಆಗದೆ ಅಲ್ಲಿ ಡಿಲೀಟ್ ಆಗಬಾರ್ದು, ಎಲ್ಲಿ ಮಲ್ಟಿಪಲ್ಸ್ ಇದೆ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅನ್ನೋವಂಥ ಒಂದು ಸಿಸ್ಟಮನ್ನು ತೊಗೊಂಡು ಬಂದರೆ ಪ್ರೊಆಕ್ಟಿವ್ ಆಗಿ ಇಲ್ಲಿಯೂ ಅಪ್ಲಿಕೇಶನ್ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ ಕೊಡುವಂಥ ಪರಿಸ್ಥಿತಿ ಇರಬಾರ್ದು. ನಂಬರ್ 1. ನಂಬರ್ 2, ಯಾರಾದರೂ ಆಫೀಷಿಯಲ್ಸ್ ಪರ್ಪಸ್ಲಿ ಹಂಗೆ ಮಾಡ್ತಿದ್ದಾರೆ, ಯಾರೋ ಒಬ್ಬರು ಡೈರೆಕ್ಷನ್ ಮೇಲೆ ಪ್ರೇರೇಪಣೆಯಿಂದ ಇಲ್ಲ ಒಬ್ಬ ವ್ಯಕ್ತಿಯೇ ಹಾಗೆ ಬಂದು ಮಾಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಸಿಸ್ಟಮ್ ಹೇಗಿರಬೇಕು ಅಂದರೆ ಇಲ್ಲಿ ಆ್ಯಡ್ ಆದರೆ ಅಲ್ಲಿ ಆ್ಯಡ್ ಆಗಲಾರ್ದ ಹಾಗೆ ಎನ್ನುವಂಥ ಸಿಸ್ಟಮ್ ತರಬೇಕು. ಅದು ವೆರಿ ಈಸಿಲಿ ಪಾಸಿಬಲ್ ಇವತ್ತಿನ ದಿವಸದಲ್ಲಿ. ಅದು ಆಗಲಾರ್ದ ವಿಚಾರ ಏನಲ್ಲ. ಸೊ ಇದನ್ನು ಯಾಕೆ ಇಷ್ಟು ಕಾಂಪ್ಲಿಕೇಟ್ ಮಾಡ್ತಿದ್ದಾರೆ ಅನ್ನೋದು ಭಾಳ ನಮಗೊಂದು ರೀತಿಯಿಂದ ಮುಜುಗರನೂ ಆಗುತ್ತೆ. ಮತ್ತು ಎಲ್ಲೋ ಒಂದು ರೀತಿಯಿಂದ ಬೇಕಂತಲೇ ಮಾಡ್ತಿದ್ದಾರೇನೋ ಅನ್ನೋವಂಥ ಅನುಮಾನಕ್ಕೆ ಈಗ ಆಗ್ತಿರೋ ಮಾತುಗಳಿಗೆ ಉತ್ಸಾಹ ಕೊಡೋ ಹಾಗೆ ನಾವು ಒಂದು ವ್ಯವಸ್ಥೆನ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದು ಆಗ್ತಾ ಇದೆ. BLOಗಳನ್ನು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ನಿಮ್ಮದು ಬೆಂಗಳೂರಿನಲ್ಲಿ ವೋಟರ್ ID ಇದ್ರೆ ನಿಮ್ಮ ಲೋಕಲಲ್ಲಿ ಡಿಲೀಟ್ ಮಾಡುವಂಥ ಆಪ್ಷನ್ ಬಂದಿದೆ, ಡಿಲೀಟ್ ಮಾಡಬೇಕಾ ಬೇಡವಾ ಅಂತ. ಇಂಥದ್ದೊಂದು ಆಪ್ಷನ್ಗಳಿದೆ. ಬಟ್ ನೀವು ಅವಾಗಲೇ ಹೇಳಿದ್ರೆ ಬೇಕಂತಲೇ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಬೇಕು. ಇಲ್ಲ, ಇದ್ರ ಜೊತೆಗೆ ನಾವು ಸಮಗ್ರವಾಗಿ ನೋಡಿದಾಗ ಏನಾಗುತ್ತೆ, ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಒಂದು ಏನು ಬಂತು, ಪ್ಲಸ್ ಆಧಾರ್ ಕಾರ್ಡ್ಗೆ ಬೇಕಾಗಿರುವಂಥ ಒಂದಿಷ್ಟು ತೀರ್ಪುಗಳು ಸುಪ್ರೀಂ ಕೋರ್ಟಲ್ಲಿ ಏನು ಬಂತು, ಅದರಲ್ಲಿ ತುಂಬ ತೀವ್ರವಾಗಿ ಒಂದಿಷ್ಟು ಕಠೋರವಾದ ಒಂದಿಷ್ಟು ನಿರ್ಧಾರಗಳನ್ನ ತೊಗೊಂಡ್ರು. ಇಲ್ಲ, ಈ ಡೇಟಾನ ನಾವು ವೋಟರ್ ID ಗೂ ಕೊಡಲ್ಲ, ಪಾಸ್ಪೋರ್ಟದ ಇದನ್ನು ನಾವು ಲಿಂಕ್ ಮಾಡಲ್ಲ, ಆಧಾರ್ ಕಾರ್ಡ್ ನಾವು ಎಲ್ಲರಿಗೂ ಕಂಪಲ್ಸರಿ ಮಾಡಲ್ಲ. ವೈ ಆರ್ ಯು ಟೆಲ್ಲಿಂಗ್ ದಟ್? ಹೇಳೋದು ಒಂದು ರೀತಿಯಿಂದ ಇದೆ, ಆದರೆ ಒಂದು ನೀವು ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಾಗ ನೀವು ಆಧಾರ್ ಕಾರ್ಡ್ ಇಲ್ಲದೆ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ಇದೇ ಸರ್ಕಾರ, BJP ಸರ್ಕಾರ ಆಧಾರ್ ಕಾರ್ಡನ್ನು ಹೇಗೆ ಟೂತ್ ಆ್ಯಂಡ್ ನೇಲ್ ಅಪೋಸ್ ಮಾಡ್ಕೊಂಡು ಬಂದಿದ್ದು, ಇವತ್ತು ಅದನ್ನೇ ಅದೇ ಸರ್ಕಾರ ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ನೋಡ್ತಾ ಇರಬೇಕು. ಕಾಂಗ್ರೆಸ್ ಅವರು ಆಧಾರ್ ಕಾರ್ಡ್ ತಂದಿರುವಾಗ ಅಯ್ಯೋ ಡೇಟಾ ಥೆಫ್ಟ್ ಆಗ್ಬಿಡುತ್ತೆ, ಹಿಂಗಾಗುತ್ತೆ, 10 ಬೆರಳು ಯಾಕೆ ಸ್ಕ್ಯಾನಿಂಗ್ ಮಾಡಬೇಕು, ಇದು ಅದು ಅಂತ BJP ಅವ್ರು ಹೇಳ್ತಾ ಬಂದರು. ಅವ್ರು ಬಂದ ತಕ್ಷಣ ಅದು ಸರಿ ಹೋಗ್ಬಿಡ್ತು. ಇನ್ನೊಂದು ತುಂಬ ಆಶ್ಚರ್ಯಜನಕವಾಗಿರುವಂಥ ಇನ್ನೊಂದು ಪ್ರಕ್ರಿಯೆ ಅಂದರೆ, ಕಾಂಗ್ರೆಸ್ ಅವರು BJP ಅವರು ನೀವು ಮೊದಲು ಅಪೋಸ್ ಮಾಡ್ತಾ ಇದ್ರಿ, ಈಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಅಂತ ಕಾಂಗ್ರೆಸ್ ಅವರು ಅಪೋಸ್ ಮಾಡಲಿಲ್ಲ. ಅಂದರೆ ಸಮ್ವೇರ್ ದರ್ ಇಸ್ ಅ ಕಾಂಪ್ರಮೈಸ್ಡ್ ಸಿನಾರಿಯೋ ಇನ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ಎಲ್ಲೋ ಒಂದು ಕಡೆ ಅಪೋಸಿಷನ್ ಹೇಗೆ ಕೆಲಸ ಮಾಡಬೇಕು ಹಾಗೆ ಕೆಲಸ ಮಾಡಲ್ಲ. ಆಮೇಲೆ ಅಪೋಸಿಷನ್ ಅವರು ಒಂದೊಂದ್ಸತಿ ಟೂತ್ ಅಂಡ್ ನೇಲ್ ಆಗಿ ಸುಮ್ಮನೆ ಅಪೋಸ್ ಮಾಡಬೇಕು ಅಂತ ಅಪೋಸ್ ಮಾಡ್ತಾರೆ. ಇದು ವಿಚಿತ್ರ. ಓಕೆ, ನಾನು ವೆಸ್ಟ್ ಬೆಂಗಾಳದ ಒಂದು ಎಕ್ಸಾಂಪಲ್ ಕೊಟ್ಟೆ ಸರ್. ಎಕ್ಸಾಕ್ಟ್ಲಿ, ಮಮತಾ ಬ್ಯಾನರ್ಜಿ ಆಡಳಿತ ಪಕ್ಷದ ವೋಟ್ ಬ್ಯಾಂಕ್ ಅನ್ನು ಕಿತ್ಕೊಳ್ಳಲಾಗ್ತಿದೆ ಅಂತ. ಈಗ ಉದಾಹರಣೆಗೆ ಸರ್, ನಾವು ಅದನ್ನ ಪ್ರೂವ್ನ್ ಇನ್ ದ ಕೋರ್ಟ್ ಫಾರ್ ಟು ಸರ್ಟನ್ ಎಕ್ಸ್ಟೆಂಟ್ ಆಲ್ಸೋ. ಓಕೆ, ಕೋರ್ಟ್ ಆಲ್ಸೋ ಅಪ್ರಿಶಿಯೇಟೆಡ್ ಹರ್ ಪಾಯಿಂಟ್. ಇದಕ್ಕೊಂದು ತದ್ವಿರುದ್ಧವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಉತ್ತರ ಪ್ರದೇಶದಲ್ಲಿ BJP ಆಡಳಿತದಲ್ಲಿದೆ, ಅಲ್ಲಿ 2 ಕೋಟಿಗಿಂತ ಅಧಿಕ ಜನ ಮತದಾರರು ಹೋಗಿದ್ದಾರೆ. ಆಡಳಿತ ಪಕ್ಷದ ವೋಟ್ ಬ್ಯಾಂಕ್ ಅಲ್ಲಿನೂ ಕೂಡ ಲೆಸ್ ಆಗುತ್ತಲ್ಲ. ಯಾವ BJPಯ ವಿರುದ್ಧ ಮಮತಾ ಬ್ಯಾನರ್ಜಿ ಮಾತನಾಡ್ತಾರೋ ಅಟ್ ಸೇಮ್ ಟೈಮ್ ನಾವು ಅದನ್ನ BJP ಆಡಳಿತ ಇರೋ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ. ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಿಂದ ಪಕ್ಷಾತೀತವಾಗಿ ನಾವು ಮಾತಾಡ್ತಾ ಇದ್ದೀವಿ ಹೊರತು ಪಕ್ಷದ ಒಂದು ಹಿನ್ನೆಲೆ ಇಟ್ಕೊಂಡ್ಬಿಟ್ಟು ಇವತ್ತು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ವಲಸೆ ಬಂದವ್ರ ವಿರುದ್ಧ ಎಲ್ಲರೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಆ ರೀತಿಯ ಆಗುವಂಥದ್ದು ಪೊಲಿಟಿಕಲ್ ಗೇನ್ಸ್. ವಾಕ್ಯ ಸೇರಿಸ್ತೀನಿ. ಅಲ್ಲಿ
ಯಾರು ಪಶ್ಚಿಮ ಬಂಗಾಳದ ವಲಸೆ ಅನ್ನೋದಿಲ್ಲ ಅದನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ದೊಡ್ಡ ಆರೋಪನೂ ಇದೆ ಈ ಸಂದರ್ಭದಲ್ಲಿ. ಅಲ್ಲ ಅಂದರೆ ಅಲ್ಲ ಅಲ್ಲಿ ಒಂದಿಷ್ಟು ನೋಡಿ, ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರ್ತವೆ. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಇನ್ನೊಂದು ಸ್ಟೇಟಿಗೆ ಬಂದಾಗ ಸಿಸ್ಟಮ್ಸ್ ವಿಲ್ ಬಿ ರಿಫೈನ್ಡ್. ಬಟ್ ಕರ್ನಾಟಕಕ್ಕೆ ಬಂದಾಗ ಇನ್ನೂ ತುಂಬಾ ರಿಫೈನ್ಡ್ ಆಗಿ ಇರಬೇಕಿತ್ತು. ಮತ್ತೆ IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿನ ಬಳಸ್ಕೊಂಡು ಇವರು ನಿಜವಾದ ಒಂದಿಷ್ಟು ಇಂಪ್ಲಿಮೆಂಟೇಷನ್ ಏನು ಮಾಡಬೇಕಿತ್ತು ಅದನ್ನ ಮಾಡಲಿಲ್ಲ ಅಂತ ನಾನು ಡೈರೆಕ್ಟ್ ಆಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ಬರ್ತೀನಿ ಸರ್. ಆ ಪ್ರಶ್ನೆಗೆ ಅವರಿಂದ ಉತ್ತರ ತೆಗೆದುಕೊಳ್ಳೋದು. ಅದಕ್ಕಿಂತ ಮೊದಲು ಒಬ್ಬ ಕಾಲರ್ ಇದ್ದಾರೆ, ನಾಗರತ್ನ ಅಂತ, ಬೆಂಗಳೂರಿಂದ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನಮ್ಮ ಅಮ್ಮ ಅವ್ರದ್ದು ಒಂದು ಡೌಟ್ ಇತ್ತು ಕೇಳಕ್ಕೆ. ಏನಂದ್ರೆ ಅವ್ರದ್ದು ಆಕ್ಚುಲಿ ಅವರು ಬಾರ್ನ್ ಆಗಿರೋದು ಎಲ್ಲ ಭದ್ರಾವತಿ. ಸೊ ನಾವು ಆಕ್ಚುಲಿ 2099 ಅಲ್ಲಿ ಶಿಫ್ಟ್ ಆದ್ವಿ. ಸೊ ಆಮೇಲೆ ಅಮ್ಮ ಬಂದ್ಮೇಲೆ ಇಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಅವರು ವೋಟರ್ ID ಮಾಡ್ಸಿದ್ರು. ಬಟ್ ಆಮೇಲೆ ಮತ್ತೆ ಅವರು ಅದನ್ನ ಯೂಸ್ ಮಾಡ್ಲಿಲ್ಲ, ಯಾಕಂದ್ರೆ ಮನೆಗೆ ಬಂದು ಅವಾಗ ಮಾಡ್ಸಿದ್ರು ಅಂತ ಅವರು ಮಾಡ್ಕೊಂಡ್ರು. ಬಟ್ ಆಮೇಲೆ ಅವರು ಅಲ್ಲಿ ಭದ್ರಾವತಿ ಅವರು ಪರ್ಮನೆಂಟ್ ಪ್ಲೇಸ್ ಎಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೆಲವು ಸಲ ವೋಟ್ ಹಾಕ್ತಾ ಇದ್ರು. ಇದು ಯೂಸೇ ಮಾಡ್ಲಿಲ್ಲ ಅವರು. ಎಲ್ಲಿ ಬೆಂಗಳೂರಲ್ಲಿ ಇದ್ದರೂ ವೋಟರ್ ID ಯೂಸ್ ಮಾಡಲಿಲ್ಲ, ಯೂಸ್ ಮಾಡ್ಲೇ ಇಲ್ಲ ಅವರು. ಅವ್ರಿಗೆ ಗೊತ್ತೂ ಆಗಿಲ್ಲ ಅದನ್ನ ಯೂಸ್ ಮಾಡ್ಬೇಕು ಅಂತ. ಸೊ ಬಟ್ ಅವರು ಭದ್ರಾವತಿ ID ಕಾರ್ಡ್ನ ಇಟ್ಕೊಂಡು ಅಲ್ಲೇ ಯೂಸ್ ಮಾಡ್ತಾ ಇದ್ರು. ಪ್ರತಿ ಸಲ ಅಲ್ಲೇ ಹೋಗಿ ವೋಟ್ ಹಾಕ್ತಾ ಇದ್ರು, ಇಲ್ಲಿಂದ ಹೋಗಿ ಅಲ್ಲಿಗೆ ವೋಟ್ ಹಾಕ್ತಾ ಇದ್ರು. ಇವಾಗ ನಾವು ಪ್ರೆಸೆಂಟ್ ಹುಡುಕ್ದಾಗ ಅವ್ರದ್ದು ಐಡಿನೇ ಇಲ್ಲ. ಈಗ ಇಲ್ಲಿ ಬಂದು ಹೆಬ್ಬಾಳದಲ್ಲಿ ಹುಡುಕಿದ್ರೆ ಸಿಕ್ತು. ಮತ್ತೆ ಈಗ 2002 ಅವ್ರದ್ದೇನು ಸಿಗ್ತಾ ಇಲ್ಲ ಲಿಸ್ಟು. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲ, 2002ರಲ್ಲಿ ಅವರು ವೋಟ್ ಹಾಕದೆ ಅವ್ರ ಪೋಷಕರದ್ದು ಯಾರಾದರೂ ಇನ್ಫಾರ್ಮೇಶನ್ ಇದ್ರೆ ಅದನ್ನು ಕೊಟ್ಟರೆ ಅವರು ಸರಿಪಡಿಸಬಹುದು ಅಂತ ಕೂಡ ಇವತ್ತು ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಬೇರೆಯವ್ರದ್ದು ಒಬ್ಬರದ್ದು ಕೆಲವು ಜನರದ್ದು ಇರೋದೇ ಇಲ್ಲ ಅಂತ ಹೊತ್ತಿನಲ್ಲಿ ಕೂಡ ಇವ್ರ ಕೈ ಬಿಡಲ್ಲ. ಅವ್ರಿಗೆ ಇನ್ನೊಂದ್ಸತಿ ಇವತ್ತಿನ ಮತದಾರರ ಪಟ್ಟಿಯಲ್ಲಿ ಪಾರ್ಟ್ ನಂಬರು ಮತ್ತೆ ಸೀರಿಯಲ್ ನಂಬರ್ನ ಕ್ಲಿಯರ್ ಆಗಿ ಕೊಟ್ಟು ಅದ್ರ ಜೊತೆಗೆ ಅವ್ರ 10th ಮಾರ್ಕ್ಸ್ ಕಾರ್ಡ್ ಇನ್ನೊಂದು ಯಾವ್ದಾದ್ರು ಸಪೋರ್ಟಿಂಗ್ ಡಾಕ್ಯುಮೆಂಟ್, ಒನ್ ಆಫ್ ದ 12 ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಕೊಟ್ರೆ ಅದಕ್ಕೂ ಇದೆ, ಅದಕ್ಕೆ ಇನ್ನೂ ಅವಕಾಶನೂ ಇದೆ, ಸಮಯನೂ ಇದೆ. ಸಲ್ಲಿಸಬಹುದು. ಇನ್ನೊಬ್ಬ ಕಾಲರ್ ಇದ್ದಾರೆ, ಕೊನೆ ಕಾಲರ್ ಶಿವಲಿಂಗೇಗೌಡರು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ SIR ಮಾಡ್ತಾ ಇರೋದು ಬಹಳ ಒಳ್ಳೇದು ಸರ್. ಯಾಕೆಂದ್ರೆ ಏನ್ ಗೊಂದಲ ಏನಿಲ್ಲ. ಇದು ಈಗ 2007 ಮಾತನಾಡಿ ಅದು 2007ರಲ್ಲಿ ವೋಟ್ ಮಾಡಿರೋ ದಾಖಲೆ ಸಿಕ್ಕಿಲ್ಲ ಅಂದ್ರೆ ಪ್ರೆಸೆಂಟ್ ಹೊಸದಾಗಿ ಸೇರ್ಪಡೆ ಆಗೋದು ಯಾವ್ದಾದ್ರು ಒಂದು ದಾಖಲೆ ಕೊಟ್ರೆ ಸಾಕು. ಹೌದು ಸರ್ಟಿಫಿಕೇಟ್ ಆಗ್ಬೋದು ಅಥವಾ ಬೇರೆ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕೊಟ್ರೆ ಸಾಕು. ಅವ್ರಿಗೆ ಡೇಟ್ ಆಫ್ ಬರ್ತ್ಗೆ ನಾನು ಇಂಡಿಯನ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ಬೇಕಷ್ಟೇ. ಕರೆಕ್ಟ್. ನಾನು ಇಂಡಿಯಾದಲ್ಲಿ ಹುಟ್ಟಿದ್ವಿ ಅನ್ನೋದಕ್ಕೆ ಸರ್ಟಿಫಿಕೇಟ್ ಬೇಕಷ್ಟೇ, ಬೇರೆ ಏನಿಲ್ಲ. ಇದರಲ್ಲಿ ಗೊಂದಲ ಏನಿಲ್ಲ ಸರ್. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವರು 2 ಕಡೆ 3 ಕಡೆ ವೋಟ್ ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯದ ಮೂಲೆಯಿಂದ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗಿದ್ದಾರೆ ಕೆಲಸಕ್ಕೋಸ್ಕರ. ಅವ್ರೇನ್ ಮಾಡಿದ್ದಾರೆ, ಇಲ್ಲೂ ವೋಟರ್ ID ಮಾಡ್ಕೊಂಡಿದ್ದಾರೆ, ಊರಲ್ಲೂ ಕೂಡ ವೋಟರ್ ID ಮಾಡ್ಕೊಂಡಿದ್ದಾರೆ. ಈಗ ಅವ್ರೇನ್ ಮಾಡಿದ್ದಾರೆ, ಏನ್ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಾವು ಹುಟ್ಟಿದ ಜಾಗದಲ್ಲಿ ವೋಟರ್ ID ಉಳಿಸ್ಕೊಳ್ಳೋಣ, ಏನ್ ಬೇಕಾದ್ರೂ ಹುಟ್ಟಿದ ಊರಲ್ಲಿ ID ಬೇಕಾಗುತ್ತೆ ವೋಟರ್ ID ಅನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ಎಲ್ಲ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಇದು ಯಾರು ವಾಪಸ್ ಕೊಟ್ಟಿಲ್ಲ ಫಾರಂಗಳನ್ನ. ನೋಡೋಣ. ನಿಮ್ಮ ಪ್ರಕಾರ SIR ಪ್ರಕ್ರಿಯೆ ಸರಿ ಇದೆ ಅಂತ ಹೇಳ್ತಾ ಇದ್ದೀರಿ? ಇದು ಸತ್ಯ ಸರ್. ಇದು ಸತ್ಯ. ಡಿಸ್ಕಸ್ ಮಾಡಿ ಇದನ್ನ. ಯಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಯಮನ್ ಶ್ರೀರಾಮ್ ಅವರು ನಾವು ಅವಾಗಲೇ ಮಾತನಾಡಿದ್ವಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಪ್ರಕ್ರಿಯೆ ಮುಗಿದು ಹೋಗ್ಬಿಟ್ಟಿದೆ. ಬೇರೆ ಬೇರೆ ಪ್ರಕ್ರಿಯೆಗಳು ಆದಂತಹ ಸಮಯದಲ್ಲಿ ಅಲ್ಲಿ ಏಕಾಏಕಿಯಾಗಿ ಲಕ್ಷಾಂತರ ಮತದಾರರು ಡಿಲೀಟ್ ಆಗಿದ್ದು ನೋಡಿದ್ವಿ. ಬಟ್ ನೀವು ಕರ್ನಾಟಕದ ವಿಚಾರದಲ್ಲಿ ಏಕಾಏಕಿಯಾಗಿ ಡಿಲೀಟ್ ಮಾಡೋ ಹಂತಕ್ಕೆ ಇವತ್ತು ಚುನಾವಣಾ ಆಯೋಗ ಹೋಗಿಲ್ಲ. ಅಲ್ಲೊಂದು ಸ್ಟೆಪ್ ತೆಗೆದುಕೊಂಡಿದ್ದಾರೆ. ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಟೈಮ್ ಇದೆ. ಆಕ್ಷೇಪಣೆ ಸಲ್ಲಿದ ನಂತರ ಆನ್ಲೈನ್ ಸಲ್ಲಿಕೆ ಮಾಡಬಹುದು. ಅಕ್ಟೋಬರ್ಗೆ ತನ್ನ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಒಂದು ಪ್ರೊಸೆಸ್ ನಡೀತಿದೆ ಅಲ್ಲ ಅಂತ ನಂದು. ಯಾಕಂದರೆ ನೀವು ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ತುದಿಗಾಲಲ್ಲಿದ್ದಾಗ SIR ಪ್ರಕ್ರಿಯೆ ಆಗಿತ್ತು. ಬಟ್ ನೀವು ಕರ್ನಾಟಕದಲ್ಲಿ ಹಾಗಿಲ್ಲ. 2028 ಚುನಾವಣೆ ಇದೆ, 1.5 ವರ್ಷ ನಮಗೆ ಸಮಯ ಇದೆ ಅಂತ. ಸರ್, ಈಗ ಏನಾಗಿದೆ, ಇಷ್ಟೆಲ್ಲ ವಾಸ್ತವ ಪರಿಸ್ಥಿತಿ ನಾವು ನೋಡಿದಾಗ ಏನು ಜನಗಳು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ನಾವು ಲೊಕ್ಯಾಲಿಟಿಗಳಿಗೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ CPDRS ಇಂದ, ಸೆಂಟರ್ ಫಾರ್ ಪ್ರೊಟೆಕ್ಷನ್ ಆಫ್ ಡೆಮೋಕ್ರೆಟಿಕ್ ರೈಟ್ಸ್ ಆ್ಯಂಡ್ ಸೆಕ್ಯುಲರಿಸಮ್ ಇಂದ ನಾವು ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಿ ಜನಗಳ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇವತ್ತು ಯಾರು SIR ಪ್ರಾಸೆಸ್ ಸರಿಗಿದೆ ಅಂತೆಲ್ಲ ಮಾತಾಡ್ತಾರೆ, ದಯವಿಟ್ಟು ಗ್ರೌಂಡ್ ರಿಯಾಲಿಟಿಗೆ ದಯವಿಟ್ಟು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ.
ಇವತ್ತು ಡಿಲೀಷನ್ ಅನ್ನುವಂಥ ವಿಷಯಗಳ ಬಗ್ಗೆ ಎಷ್ಟು ನಿಮ್ಮಲ್ಲಿ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಎಷ್ಟು ಜನ 1.1 crores ಡಿಲೀಷನ್ ಎಷ್ಟು ಬಂದಿದೆ, ಇದು ಆ ಥರ ಡೂಪ್ಲಿಕೇಟ್ ಅನ್ನೋದು ಎಷ್ಟು ಬಂದಿದೆ? ಇವತ್ತು 66 ಲಕ್ಷ ಏನಿದೆ, 67 ಲಕ್ಷ ಏನಿದೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅನ್ನುವಂಥ ಕ್ಯಾಟಗರಿನ 67 ಲಕ್ಷ ಜನ ಬಂದಿದ್ದಾರೆ ಆಗಲೇ. ಅದಾದ ಮೇಲೆ ಡೆತ್ ಅಂತ ನೀವು ತಗೊಂತು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಸರಾಸರಿ ಕರ್ನಾಟಕದಲ್ಲಿ ಎಷ್ಟು ಡೆತ್ ಆಗುತ್ತೆ ಹೇಳಿ ದಯವಿಟ್ಟು? ಎಷ್ಟು ಡೆತ್ ಆಗುತ್ತೆ ಸರಾಸರಿ ಒಂದು ವರ್ಷಕ್ಕೆ? 16 ಲಕ್ಷ ಹಾಕಿದಾರಲ್ಲ 2025ನೇ ಇಸ್ವಿನಲ್ಲಿ ಏನಿತ್ತು ಮತ್ತು ಇವತ್ತೇನಿದೆ ಅಂತ ಹೇಳಿದ್ರೆ 16 ಲಕ್ಷ ಡೆತ್ ಆಗೋದಕ್ಕೆ ಕರ್ನಾಟಕ ಹಿಸ್ಟ್ರಿನಲ್ಲಿ ಯಾವತ್ತಾರು 16 ಲಕ್ಷ ಡೆತ್ಗಳಾಗಿದೆಯಾ? ಅದು ಹೆಂಗೆ 14 ಲಕ್ಷ ಅಂತ ಇವತ್ತು ಡೆತ್ ಅಂತ ಕೊಟ್ಟಿದ್ದಾರೆ? ಇದು ಒಂದು ಕಡೆ ಇರಲಿ. ಇವತ್ತು ಪ್ರಕರಣ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಪಾಪ ಸಾಮಾನ್ಯ ಜನಗಳು ಡಿಲೀಟ್ ಆಗ್ತಾ ಹೋಗ್ತಾ ಇದ್ದಾರೆ. ನಾವು ಇನ್ನೊಂದು ಕಡೆ SIR ಪ್ರಕ್ರಿಯೆ ಸರಿಗಿದೆ ಅಂತ ಹೇಳ್ತಿದ್ದೀವಿ. ಇದೆಂಥ ದೊಡ್ಡ ದುರಂತ ಅಂತ ಅನಿಸುತ್ತೆ ನಮಗೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಜನಗಳ ತೊಗೋಬೇಕಾದ ಇನ್ಕಾರ್ಪೊರೇಟ್ ಮಾಡಬೇಕಿತ್ತಲ್ಲ. ಈಗ ಇನ್ನೂ ಒಂದು ಸ್ಟೆಪ್ ಆಗಿದೆ ಅಷ್ಟೇ, ಇನ್ನು 2ನೇ ಸ್ಟೆಪ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲ ಡಿಲೀಟ್ ಆದಮೇಲೆ ಇನ್ನೇನು ಸ್ಟೆಪ್ ಉಳಿದಿರಲ್ಲ. ಈಗ ಅಲ್ಲ, ಇದು ಡಿಲೀಟ್ ಆಗಿಲ್ಲ ಅಂತ ನೋವಾದ. ಈಗ ಆಲ್ರೆಡಿ 1,10,00,000 ಜನ ಏನಿದ್ದಾರೆ ಇವ್ರು ಯಾರು ಕೂಡ ಡಿಲೀಟ್ ಆಗಿಲ್ಲ. ಇವರಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಇನ್ನೂ 3 ದಿನ ಸಮಯ ಇದೆ. ಅದಾದ ನಂತರ ಮತ್ತೆ ಅವರಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶಗಳಿದೆ. ಸೆಪ್ಟೆಂಬರ್ 16 ತನಕ ಅದ್ರ ಬಗ್ಗೆನೇ ಸರ್ ಒಂದು ನಿಮಿಷ ಸರ್ ಒಂದೇ ನಿಮಿಷ ಸರ್, ಆ ಪ್ರಶ್ನೆ ಬಗ್ಗೆನೇ ದಯವಿಟ್ಟು ನೀವು ಪರಿಶೀಲನೆ ಮಾಡಿ ಅಂತ ಎಕ್ಸಾಮಿನ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಪ್ರತಿಯೊಂದು ರಾಜ್ಯದಲ್ಲಿ ನೀವು ಫಸ್ಟ್ ಸ್ಟೆಪ್ ಮುಗಿದ ಮೇಲೆ ಆಮೇಲೆ ಫೈನಲ್ ಸ್ಟೆಪ್ ಅಂತ ನೀವು ತಗೊಂಡಾಗ ಎಷ್ಟು ವ್ಯತ್ಯಾಸ ಬಂದಿದೆ ನೋಡಿ ದಯವಿಟ್ಟು. ಫಸ್ಟ್ ಸ್ಟೆಪ್ಪಲ್ಲಿ 1 ಕೋಟಿ ಬಂದರೆ ಆಮೇಲೆ ಎಲ್ಲ ಫಾರಮ್ಗಳೆಲ್ಲ ಕೊಡ್ತಾರೆ, ಪರಿಶೀಲನೆ ಆಗುತ್ತೆ ಅಂತ ಹೇಳ್ಬಿಟ್ಟು 10 ಲಕ್ಷ, 1 ಕೋಟಿ ಇರೋದು 10 ಲಕ್ಷ ಆಗೋದಿಲ್ಲ. 1 ಕೋಟಿ ಇರೋದು 90 ಲಕ್ಷ ಆಗ್ಬೋದು, 1 ಕೋಟಿ ಇರೋದು 80 ಲಕ್ಷ ಆಗ್ಬೋದು. ಅಲ್ಲ, ಯಾಕೆ ಹಂಗಾಗಿದೆ ನಮ್ಮ ರಾಜ್ಯದಲ್ಲಿ ಆಗ್ಬೋದು? ಈಗ ಪ್ರಿಡಿಕ್ಟ್ ಮಾಡೋದು ಬೇಡ, ಟ್ರ್ಯಾಕ್ ರೆಕಾರ್ಡ್ ನೋಡೋಣ ಸರ್. ಈಗ ಪ್ರಿಡಿಕ್ಟ್ ಮಾಡೋದು ಬೇಡ ಅದನ್ನ ಅಂತ. ಅಲ್ಲ, ಪ್ರಿಡಿಕ್ಷನ್ ಅಲ್ಲ, ಇಡೀ ದೇಶದ ಪರಿಸ್ಥಿತಿ ನಾವು ತಗೊಳ್ಳೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಬೆಂಗಾಲಲ್ಲಿ ಎಷ್ಟಾಗಿತ್ತು, ಫಸ್ಟ್ ಸ್ಟೆಪ್ ಅಲ್ಲಿ UP ನಲ್ಲಿ ಎಷ್ಟಾಗಿತ್ತು, ಫೈನಲ್ ಏನಾಯ್ತು? ಈ ವಿಚಾರಕ್ಕೆ ನಾನು ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಅಂತ ಸಮಯದಲ್ಲಿ ಯಾರು ನಾನು ಪ್ರಯತ್ನ ಪಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ನನ್ನನ್ನು ಇನ್ನೂ ಹೊರಗೆ ಇಡಲಾಗಿದೆ ಅನ್ನುವಂಥ ಕಂಪ್ಲೇಂಟ್ಸ್ ಎಷ್ಟಿದೆ ಅದನ್ನು ನಾವು ತಗೋಬೇಕು. ಇಟ್ ಇಸ್ ಸಿ ಮೇ ಬಿ ದೇರ್ ಇಸ್ ದಟ್ ಮಚ್ ಆಫ್ ಡುಪ್ಲಿಕೇಶನ್ಸ್ ಫಾರ್ ದೇರ್ ಅಟ್ ದ ಸೇಮ್ ಟೈಮ್ ಎಷ್ಟು ಜನರು ಅದನ್ನು ಪ್ರಯತ್ನ ಪಟ್ಟು ಅವ್ರು ಹೊರಗಿಟ್ಟಿದ್ದಾರೆ ಅನ್ನೋದನ್ನ ಪಟ್ಟಿ ರೆಡಿ ಆದಾಗ ಓನ್ಲಿ ದೆನ್ ದಿಸ್ ವಿಲ್ ಹ್ಯಾವ್ ಅ ಕಂಪ್ಲೀಟ್ ಆನ್ಸರ್. ಟಿಲ್ ದಟ್ ಟೈಮ್ ಇಟ್ ಇಸ್ ಅ ಸ್ಪೆಕ್ಯುಲೇಷನ್. ಫಾರ್ ಎಕ್ಸಾಂಪಲ್ ಕಂಪ್ಲೇಂಟ್ ಕೊಟ್ಟು ಅವ್ರ ಪಟ್ಟಿ ಲಿಸ್ಟ್ ಬಂದಿಲ್ಲ ಅಂದ್ರೇನು ದೇರ್ ಶುಡ್ ಬಿ ಅನ್ ಅಪಿಲೇಟ್ authority which you have to appeal. It is a continued process. ಅವರು ಹೇಳ್ತಾ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಪೀಲ್ ಮಾಡಿದಾಗಲೂ ಲಕ್ಷಾಂತರ ಜನ ಹೊರಗೆ ಹೋಗಿದ್ದಾರೆ ಅಂತ. Then again you have a process. ಈ ಪ್ರಶ್ನೆ ದಯವಿಟ್ಟು ಆನ್ಸರ್ ಮಾಡಿ ಸರ್, ಯಾರೇ ಆಗಲಿ ಕೇಳಬೇಕು ಕೇಳ್ಕೊಂತ ನಾನು. ಇವಾಗ 60 ಲಕ್ಷ ಡಿಲೀಟ್ ಆಗಿದೆ, 80 ಲಕ್ಷ ಡಿಲೀಟ್ ಆಗಿಲ್ಲ. ಅಲ್ಲಲ್ಲ, ನಾ ಬೇರೆ ರಾಜ್ಯಗಳಲ್ಲಿ ಆಗಿದೆ. ಅದು ನಿಜವಾಗ್ಲೂ ಅರ್ಹರೇ ಡಿಲೀಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಗ್ಯಾರಂಟಿ ಕೊಡ್ತೀರಾ ಸರ್? ನೀವು ರಾದರ್ ಗ್ಯಾರಂಟಿ ಕೊಡೋದಕ್ಕೆ ಏನು ಅಂತ ಹೇಳಿದ್ರೆ ಡಿಲೀಟ್ ಆಗಿರೋರು ನಾನು ಬದುಕಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳೋರು ಪ್ರತಿ ರಾಜ್ಯದಲ್ಲಿ ಸಾವಿರಾರು ಜನ ಇದ್ದಾರೆ. ಅದು ಅನ್ಯಾಯಯುತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಲೀಟ್ ಆಗಿರುವಂತ ಕೇಸ್ ಬಿಟ್ಟು ಅರ್ಹರು ಡಿಲೀಟ್ ಆಗಿದ್ದಾರೆ ನಿಮ್ಮ ವಾದ ಆಗಿದ್ದಾರೆ. ಖಂಡಿತ ಕ್ವಿಕ್ ಆಗಿ ಸರ್, ಒಂದು ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್ ಮ್ಯಾನಿಪುಲೇಷನ್ ತುಂಬಾ ಆಗ್ತಾ ಇದೆ. ನೀವು ಹೇಳಿರೋ ಪಾಯಿಂಟ್ ನಾನು ಒಪ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಬದುಕಿರೋ ವ್ಯಕ್ತಿ ಬದುಕಿರ್ತಾನೆ, ಬಟ್ ಯಾರೋ ಅವನ ಹೆಸರು ಯೂಸ್ ಮಾಡ್ಕೊಂಡು ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಇಲ್ಲಿ ಡೆತ್ ಸರ್ಟಿಫಿಕೇಟ್ ತಗೊಳ್ತಾರೆ. ಸೊ ದಿಸ್ ಇಸ್ ಕ್ರಿಯೇಟಿಂಗ್ ಸಮ್ ಟೈಪ್ ಆಫ್ ಕನ್ಫ್ಯೂಷನ್ ವಿತ್ ಇನ್ ದ ಸಿಸ್ಟಮ್ ಅಂತ ನಮ್ಮ ವಾದ. ನೋಡೋಣ ಏನಾಗುತ್ತೆ ಕರ್ನಾಟಕದ ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. SIR ಪ್ರಕ್ರಿಯೆ ಬಗ್ಗೆ ಇಂಥದ್ದೊಂದು ಪರ ವಿರೋಧ ಚರ್ಚೆ ರಾಜ್ಯದಲ್ಲೂ ಕೂಡ ಜೋರಾಗ್ತಾ ಇದೆ. ಇದು ರಾಜಕೀಯ ಕಾವನ್ನು ಹೆಂಗೆ ತೆಗೆದುಕೊಳ್ಳುತ್ತೆ, ಪೊಲಿಟಿಕಲ್ ಪಾರ್ಟಿಗಳು ಹೆಂಗೆ ನೋಡ್ತಾರೆ, ಇವೆಲ್ಲದರ ನಡುವೆ ಸಂವಿಧಾನದತ್ತವಾಗಿ 326ನೇ ವಿಧಿಯಡಿ ಮತದಾರರಿಗೆ ಸಿಕ್ಕಿರುವಂತಹ ಅರ್ಹ ಮತದಾರನ ಪ್ರಕ್ರಿಯೆ ಏನಿದೆಯಲ್ಲ ಅದರಿಂದ ಯಾರು ಕೂಡ ದೂರು ಉಳಿಬಾರದು ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.